Hello guys, welcome to Vedant Patashale. Thank you so much for your subscriptions. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತುಂಬಾನೇ ಥ್ಯಾಂಕ್ ಯು. ಯಾರ್ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಐಕಾನ್ ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಯಾಕೆ ಅಂತಂದ್ರೆ ವೇದಾಂತ್ ಪಾಠಶಾಲೆ ಕಡೆಯಿಂದ ಹಾಕೋ ಪ್ರತಿಯೊಂದು ವಿಡಿಯೋಗಳು ನಿಮ್ಗೆ ಸಿಗಬೇಕು ಅಂತಂದ್ರೆ ನೀವು ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ಬೇಕಾಗತ್ತೆ. ನಿಮ್ಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ದಲ್ಲಿ ಅದಕ್ಕೆ ಲೈಕ್ಸ್ ನ ಪ್ರೊವೈಡ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ತಾ ಇದಾರೆ ಅವರ ಜೊತೆ ನಮ್ಮ ವಿಡಿಯೋಸ್ನೆಲ್ಲ ಶೇರ್ ಮಾಡಿ. ಓಕೆ, ಸೊ ಇವತ್ತು ನಾನು ಏನ್ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ ಅಂತ ಅಂದ್ರೆ ಮಾನಸಿಕ ಸಾಮರ್ಥ್ಯ ಪ್ರಶ್ನೆಗಳು ಅಂದ್ರೆ ಮೆಂಟಲ್ ಎಬಿಲಿಟಿ ಕ್ವೆಶ್ಚನ್ಸ್ ಯಾವ ಎಕ್ಸಾಮ್ಗೆ ರಿಲೇಟ್ ಆಗಿರುತ್ತೆ. ಸೊ ಇನ್ನೇನ್ ಹತ್ರದಲ್ಲೇ ಇರುವಂತಹ SDA ಮತ್ತೆ FDA. ಓಕೆ, ಸೊ ಈ ಪರ್ಟಿಕ್ಯುಲರ್ ಆದಂತಹ ಎಕ್ಸಾಮಿಗೆ ಇದು ತುಂಬಾನೇ ಮುಖ್ಯವಾಗುತ್ತೆ. SDA ಮತ್ತು FDA ಎಕ್ಸಾಮ್ಗಳಿಗೆ ಬಹುಮುಖ್ಯವಾದ ಮಾನಸಿಕ ಸಾಮರ್ಥ್ಯ ಪ್ರಶ್ನೆಗಳನ್ನ ನಾನಿವತ್ತು ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ ಬನ್ನಿ ಇವತ್ತಿನ ನಮ್ಮ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲನೇ ಕ್ವೆಶನ್ ಕೋಡಿಂಗ್ ಡಿಕೋಡಿಂಗ್ ಆಗಿದೆ. ಕೆಲವು ಕೋಡ್ ಭಾಷೆಯಲ್ಲಿ ವಾರಿಯರ್ ಅನ್ನು ಓಕೆ, ಸೊ ಫಸ್ಟ್ ಆಫ್ ಆಲ್ ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಂಡ್ ಬಿಡ್ತೀನಿ ಈ ರೀತಿ. ಓಕೆ, ಸೊ ವಾರಿಯರ್ ಅಂತ ಬರ್ಕೊಂಡಿದ್ದಾಗಿದೆ. ಸೊ ಇದನ್ನ ಯಾವ ರೀತಿ ಕೋಡ್ ಮಾಡಿದಾರಂತೆ ಅದ್ ಕೋಡ್ ಮಾಡಿರೋ ಪ್ರಕಾರ ನಾನು ಇಲ್ಲಿ ಬರೀತಾ ಇದ್ದೀನಿ. ಓಕೆ, ಎಂದು ಸಂಕೇತಗೊಳಿಸಲಾಗಿದೆ. ನಂತರ ಹಿಸ್ಟರಿ. ಓಕೆ, ಹಿಸ್ಟರಿ ಅನ್ನೋ ಪದ ಇದೆ. ಸೊ ಅದನ್ನ ನೀವು ಯಾವ ತರ ಇವಾಗ ಡಿಕೋಡ್ ಮಾಡ್ತೀರಾ, ಸೇಮ್ ಇದೇ ಲ್ಯಾಂಗ್ವೇಜ್ ಅಲ್ಲೇ ಮಾಡ್ಬೇಕು. ಯಾವ ತರ ಮಾಡ್ತೀರಾ ಅಂತ ಇಲ್ಲಿ ನಿಮ್ಗೆ ಪ್ರಶ್ನೆನ ಕೇಳ್ತಾ ಇದ್ದಾರೆ. ನಾನು ನಿಮ್ಗೆ ಕೋಡಿಂಗ್ ಡಿಕೋಡಿಂಗ್ ಮೇಲೆ ತುಂಬಾ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ನ ಮಾಡಿಸಿದ್ದೀನಿ, ಕರೆಕ್ಟ್ ಅಲ್ವಾ? ಎಸ್. ಸೊ ಬನ್ನಿ ನೋಡೋಣ ಯಾವ ರೀತಿ ಅಂತ. ಎಲ್ಲೋ ಒಂದು ರೀತಿಯಾದಂತಹ ರಿಲೇಷನ್ ಇದ್ದೇ ಇರುತ್ತೆ. ಓಕೆ, ಸೊ ಅದು ಯಾವ ರೀತಿ ರಿಲೇಷನ್ ಇಲ್ಲಿದೆ ಅಂತ ನಾನು ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಸೊ ಇಲ್ಲಿ ನೀವು ಗಮನಿಸಬಹುದು ಎ ಇದೆ, ಎ ಆದ್ಮೇಲೆ ನಿಮ್ಗೆ ಏನ್ ಬರುತ್ತೆ, ಬಿ ಬರುತ್ತೆ, ಕರೆಕ್ಟ್ ಅಲ್ವಾ? ಅಂದ್ರೆ ಹತ್ತತ್ರಕ್ಕೆ ರಿಲೇಟ್ ಆಗಿರೋಂತ ನಾನು ಹುಡುಕ್ತಾ ಇದ್ದೀನಿ, ಅಷ್ಟೇನೇನು ಮಾಡ್ತಾ ಇಲ್ಲ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ W ಆದ್ಮೇಲೆ ನಿಮ್ಗೆ ಏನ್ ಬರುತ್ತೆ, W ಆದ್ಮೇಲೆ ನಿಮ್ಗೆ ಎಕ್ಸ್ ಬರುತ್ತೆ, ಗೊತ್ತಾಗ್ತಾ ಇದೆಯಾ ಇಲ್ಲಿ. ಅದಾದ್ಮೇಲೆ ಆರ್ ಆದ್ಮೇಲೆ ಏನ್ ಬರುತ್ತೆ ನಿಮ್ಗೆ, ಎಸ್ ಬರುತ್ತೆ, ಕರೆಕ್ಟಾ? ಅದಾದ್ಮೇಲೆ ತಿರ್ಗಾ ಇಲ್ಲಿ ನೋಡ್ಕೊಳ್ಳಿ ಆರ್ ಮತ್ತೆ ಎಸ್ ಇದೆ. ಸೊ ಕಾನ್ಸೆಪ್ಟ್ ಅರ್ಥ ಆಗ್ತಿದ್ಯಾ ಹೇಗೆ ಅಂತ? ಸೊ ಏನಿಲ್ಲಿದೆ, ಫಸ್ಟ್ ಇಲ್ಲಿ ಕ್ರಾಸ್ ಆಗಿದೆ ಅಂದ್ರೆ ಕ್ರಾಸ್ ಯಾವ್ದಕ್ಕಿದೆ. ಸಪೋಸ್ ನಾನು ಇವೆರಡನ್ನ ತಗೊಳ್ತಾ ಇದೀನಿ ಅಂತಂದ್ರೆ ನಾನು ಡಯಾಗ್ನಲ್ ಅಂತ ಹೇಳ್ಬಹುದು, ಆದ್ರೆ ಇಷ್ಟನ್ನು ಕನ್ಸಿಡರ್ ಮಾಡ್ತಾ ಇದೀನಿ ಅಂದ್ರೆ ಕ್ರಾಸ್ ಅಂತ ಹೇಳ್ಬಹುದು, ಕರೆಕ್ಟ್ ಅಲ್ವಾ? ಒಂದನೇದು ಮತ್ತೆ ಮೂರನೇದು ಒಂದು ರೀತಿಯಾದಂತಹ ಸಂಬಂಧ ಇದೆ. ಇಲ್ಲಿ ಒಂದನೇದು ಮತ್ತೆ ಈ ಕಡೆ ಇರುವಂತಹ ಮೂರನೇದು, ಬಟ್ ಎರಡನೇದು ಅದರ ಜೊತೆನೆ ಸಂಬಂಧ ಇದೆ. ಈ ರೀತಿಯಾಗಿ ಇಲ್ಲೂ ತಗೊಳ್ಬೇಕಾಗತ್ತೆ. ಐ ಆದ್ಮೇಲೆ ಏನಿದೆ ನೋಡ್ಕೊಳ್ಳಿ, ಜೆ. ಆರ್ ಆದ್ಮೇಲೆ ಏನ್ ಬರುತ್ತೆ, ಎಸ್. ಓ ಆದ್ಮೇಲೆ ಪಿ. ಸೊ ಈ ರೀತಿಯಲ್ಲೇ ಇಲ್ಲೂ ಕೂಡ ನೀವು ಡಿಕೋಡ್ ಮಾಡ್ಬೇಕಾಗುತ್ತೆ. ಸೊ ಫಸ್ಟ್ ಇದಕ್ಕೆ ಮಾಡೋಣ. ಹೆಚ್ ಆದ್ಮೇಲೆ ನಿಮ್ಗೆ ಏನ್ ಬರುತ್ತೆ, ಐ. ಎಸ್ ಆದ್ಮೇಲೆ ಟಿ. ಐ ಆದ್ಮೇಲೆ ಜೆ. ಕಾನ್ಸೆಪ್ಟ್ ಕ್ಲಿಯರಾ? ಅರ್ಥ ಆಗ್ತಾ ಇದೆಯಾ? ಅದಾದ್ಮೇಲೆ ಟಿ ಆದ್ಮೇಲೆ ಯು. ಇದು ಕ್ರಾಸ್ ಆಗಿ ಬರ್ಬೇಕು, ಕರೆಕ್ಟ್ ಅಲ್ವಾ? ಸೊ ಓ ಆದ್ಮೇಲೆ ಪಿ. ವೈ ಆದ್ಮೇಲೆ ಇನ್ನೇನ್ ಬರುತ್ತೆ, ಝೆಡ್ ಬರುತ್ತೆ. ಅದಾದ್ಮೇಲೆ ಆರ್ ಆದ್ಮೇಲೆ ಇನ್ನೇನ್ ಬರುತ್ತೆ, ಎಸ್ ಬರುತ್ತೆ. ಕ್ಲಿಯರಾ? ಅರ್ಥ ಆಯ್ತಾ ಹೇಳಿದ್ ಹೇಗೆ ಅಂತ? ಸೊ ಈ ರೀತಿಯಲ್ಲಿ ಅವ್ರು ಯಾವ ರೀತಿಯಲ್ಲಿ ಬೇಕಾದ್ರೂ ಕೇಳ್ಬೋದು. ಇದು ಒಂದು ಸ್ವಲ್ಪ ಲೆವೆಲ್ ಜಾಸ್ತಿ ಇರುವಂತಹದ್ದು, ಅಂದ್ರೆ ಇದು ಒಂಚೂರು ಸೆಕೆಂಡ್ ಲೆವೆಲ್ ಅಂತ ನಾನು ಇಲ್ಲಿ ಹೇಳ್ಬೋದು. ಓಕೆ, ಸೊ ನಾರ್ಮಲ್ ಆಗಿರುವಂತಹ ಪ್ರಶ್ನೆ ಇದಾಗಿಲ್ಲ, ಇದು ಕ್ವೈಟ್ ಡಿಫ್ರೆಂಟ್ ಆಗಿದೆ. ಸೊ ತುಂಬಾನೇ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೊ ಫೈನಲಿ ಆನ್ಸರ್ ಇದಕ್ಕೆ ಏನ್ ಬರುತ್ತೆ ಅಂದ್ರೆ TJIUZSP. ಸೊ ಇದೇನಾಗುತ್ತೆ, ನಿಮ್ಮ ಕೊನೆಯ ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ. ಇಸ್ ದಿಸ್ ಕ್ಲಿಯರ್? ಸೊ ಈ ರೀತಿಯಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ, ಡಿಕೋಡ್ ಮಾಡ್ಬೇಕಾಗುತ್ತೆ. ಓಕೆ, ಎಸ್. ಈಗ ಮುಂದಿನ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. ಓಕೆ, ಈಗ ನಿಮ್ಗೆ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೋ ಒಂದು ನಂಬರ್ ಮಿಸ್ ಆಗಿದೆ, ಈ ನಂಬರ್ನ ನೀವು ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿತೀರಾ? ನಾನು ನಿಮ್ಗೆ ಆಲ್ರೆಡಿ ತುಂಬಾ ಮೆಂಟಲ್ ಎಬಿಲಿಟಿ ಮೇಲೆ ಈ ರೀತಿಯಾದಂತಹ ಕ್ವೆಶ್ಚನ್ಸ್ ನ ಮಾಡಿಸಿದ್ದೀನಿ, ಕರೆಕ್ಟ್ ಅಲ್ವಾ? ಒಟ್ಟು 2 ವಿಡಿಯೋ ಮಾಡಿದೀವಿ. ಆ 2 ವಿಡಿಯೋದ್ರಲ್ಲೂ ನಾವು ಈ ರೀತಿಯಾದಂತಹ ಪ್ರಶ್ನೆಗಳನ್ನ ನೋಡಿದೀವಿ, ಕರೆಕ್ಟಾ? ಸೊ ಬನ್ನಿ ನೋಡೋಣ ಇವತ್ತು ಯಾವ ರೀತಿ ಈ ಪರ್ಟಿಕ್ಯುಲರ್ ಆದಂತಹ ಪ್ರಶ್ನೆನ ಸಾಲ್ವ್ ಮಾಡೋದು ಅಂತ. ಸೊ ಫಸ್ಟ್ ಆಫ್ ಆಲ್ ನೀವೇನ್ ಮಾಡ್ಕೋಬೇಕಾಗುತ್ತೆ ಅಂತಂದ್ರೆ, ಇದು ನೆನ್ಪಿಟ್ಕೊಳ್ಳಿ, ಒಂದು ರೋಗೆ ಸಂಬಂಧ ಇರುತ್ತೆ. ರೋ ಅಂದ್ರೆ ಇದಕ್ಕೆ ಸಂಬಂಧ ಇರುತ್ತೆ, ಅಥವಾ ಇಲ್ಲ ಅಂದ್ರೆ ಇವೆರಡಕ್ಕೆ ಸಂಬಂಧ ಇರುತ್ತೆ. ಕಾನ್ಸೆಪ್ಟ್ ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಓಕೆ, ಇಸ್ ದಿಸ್ ಕ್ಲಿಯರ್? ಸೊ ಇಲ್ಲಿ ಯಾವ್ದಕ್ಕೆ ಯಾವ್ದು ಸಂಬಂಧ ಇದೆ ಅದನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಚೆಕ್ ಮಾಡ್ಬೇಕಾಗುತ್ತೆ. ಇಲ್ಲಿ ಅಪ್ಲೈ ಆಗಿರುವಂತಹ ಮೆಥಡ್ ಯಾವ್ದು ಅಂತ ಹೇಳ್ತೀನಿ, ನೋಡ್ಕೊಳ್ಳಿ. ಸೊ ಇಲ್ಲಿ ಏನ್ ಅಪ್ಲೈ ಆಗಿದೆ ಅಂತಂದ್ರೆ, ಈ 34ನ ಏನ್ ಮಾಡಿದ್ದಾರೆ ಅಂತಂದ್ರೆ ಈ 38ನ ಜೊತೆಲಿ ಆಡ್ ಮಾಡಿದ್ದಾರೆ.
ಅವಾಗ ಇವ್ರಿಗೆ 72 ಬಂದಿದೆ. ಅಂದ್ರೆ ಇಲ್ಲಿ ಮೇನ್ ಏನಿದೆ ಅಂತಂದ್ರೆ ಈ ಮಿಡಲ್ ಆರ್ ಸೆಂಟರ್ ಅಲ್ಲಿ ಏನಿದೆ ನಂಬರು, ಇದ್ರ ಬೇಸ್ ಮೇಲೆ ಇಡೀ ಕ್ವೆಶ್ಚನ್ ನಿಂತಿರೋದು. ಓಕೆ, ಸೊ ನೋಡ್ಕೊಳ್ಳಿ ಯಾವ ರೀತಿ ಇಲ್ಲಿ ಸಾಲ್ವ್ ಆಗಿದೆ ಅಂತ ತೋರಿಸ್ತಾ ಇದೀನಿ. 34ಗೆ ಏನ್ ಮಾಡಿದ್ದಾರೆ ಅಂದ್ರೆ 38ನ ಆಡ್ ಮಾಡಿದ್ದಾರೆ, ಅವಾಗ ಅವ್ರಿಗೆ 72 ಕೊಟ್ಟಿದೆ. ಕ್ಲಿಯರಾ? ಅದಾದ್ಮೇಲೆ ಇಲ್ಲಿ ನೋಡ್ಕೊಳ್ಳಿ 30 ಇದೆ. ಸೊ ಈ 30 ಮತ್ತೆ ಏನ್ ಮಾಡಿದ್ದಾರೆ ಅಂದ್ರೆ ಈ 42ನ ಏನ್ ಮಾಡಿದ್ದಾರೆ ಆಡ್ ಮಾಡಿದ್ದಾರೆ. ಸೊ ಹೀಗ್ ಮಾಡಿರೋದಕ್ಕೆ ಏನ್ ಕೊಟ್ಟಿದೆ, ತಿರ್ಗಾ ಅದು ಏನಾಗಿದೆ 72 ಕೊಟ್ಟಿದೆ. ಅಲ್ಲಿಗೆ ನಾವಿಲ್ಲಿ ಏನ್ ಮಾಡ್ಕೋಬೇಕಾಗಿದೆ, ಇಲ್ಲಿ ಏನೇನು ಡಯಾಗ್ನಲ್ ಅಲ್ಲಿ ನಂಬರ್ಸ್ ಇದೆ ಅದನ್ನ ನಾವೇನ್ ಮಾಡ್ಕೊಳ್ಬೇಕು, ಆಡ್ ಮಾಡ್ಕೊಂಡ್ರೆ ಸಿಗುತ್ತೆ. ಆದ್ರೆ ಕಾನ್ಸೆಪ್ಟ್ ಇಲ್ಲಿ ನಮ್ಗೆ ಇದು ಅವಶ್ಯಕತೆ ಇಲ್ಲ. ಇದನ್ನ ಕಂಡುಹಿಡಿಯೋದಕ್ಕೆ ಒಂದು ಸ್ಟೆಪ್ ನಾವು ಟ್ರೈ ಮಾಡಿದ್ವಿ ಅಷ್ಟೇ. ಬಟ್ ಇವಾಗ ಇಲ್ಲೇನ್ ಮಾಡ್ಬೇಕು, ಅಡಿಷನ್ ಮಾಡ್ಬೇಕಾಗುತ್ತಾ, ಗಮನ ಕೊಡ್ಬೇಕು ನೀವು. ಇಲ್ಲಿ 98 ಇದೆ, ಈ 98ಗೆ ನಾನು 26ನ ಸೇರಿಸ್ಬಿಟ್ರೆ 72 ಜಾಸ್ತಿ ಆಗ್ಬಿಡತ್ತೆ. ಕರೆಕ್ಟ್ ಅಲ್ವಾ? ಸೊ ಇಲ್ಲೇನ್ ಮಾಡ್ಬೇಕಾಗುತ್ತೆ, ನಾನು ಕೂಡ್ಸಕ್ ಆಗಲ್ಲ ಅಂದಾಗ ಇನ್ನೇನ್ ಮಾಡಬಹುದು, ಕಳಿಬಹುದು. ಕರೆಕ್ಟಾ? ಸೊ ನೋಡೋಣ ಕಳೆದ್ರೆ ಆನ್ಸರ್ ಬರುತ್ತಾ ಅಂತ. 98ರಲ್ಲಿ 26ನ ಕಳಿಬಹುದಾ ನೋಡೋಣ. 8ರಲ್ಲಿ 6 ಹೋದ್ರೆ 2, 9ರಲ್ಲಿ 2 ಹೋದ್ರೆ 7 ಬಂತು. ಅಲ್ಲಿಗೆ ಇಲ್ಲೂ ಏನ್ ಮಾಡ್ಬೇಕಾಗತ್ತೆ, ಇಲ್ಲೂ ನೀವೇನ್ ಮಾಡ್ಬೇಕಾಗತ್ತೆ, ಇಲ್ಲೂ ನೀವು ಕಳಿಬೇಕಾಗತ್ತೆ. ಆದ್ರೆ ಇಲ್ಲಿ ಯಾವ ನಂಬರ್ ಅಂತಾನೆ ಗೊತ್ತಿಲ್ವಲ್ಲ, ಹೇಗ್ ಕಳಿಯೋದು? ಕರೆಕ್ಟ್ ಅಲ್ವಾ? ನಥಿಂಗ್, ವೆರಿ ಸಿಂಪಲ್. ನೋಡ್ಕೊಳ್ಳಿ. ಸೊ ಇಲ್ಲೇನಿದೆ 104, ಅದ್ರಲ್ಲಿ ನೀವೇನ್ ಮಾಡ್ಬಿಡಿ 72ನ ಕಳೆದ್ಬಿಡಿ. ಏನು ಬರುತ್ತೆ ನಿಮ್ಗೆ ಆನ್ಸರ್ ಅದೇ ಇಲ್ಲಿ ಫಿಲ್ ಮಾಡಿದ್ರೆ ಆಗೋಯ್ತು. 4ರಲ್ಲಿ 2 ಹೋದ್ರೆ ಎಷ್ಟು, 2. ಕರೆಕ್ಟಾ? 10ರಲ್ಲಿ 7 ಹೋದ್ರೆ ಎಷ್ಟು, 3. ಇಸ್ ದಿಸ್ ಕ್ಲಿಯರ್? ಅರ್ಥ ಆಯ್ತಾ ಹೇಳಿದ್ದು? ಸೊ ಈ ಜಾಗದಲ್ಲಿ ನಿಮ್ಗೆ ಏನಂತ ಬರುತ್ತೆ, 32 ಅಂತ ಬರುತ್ತೆ. ಚೆಕ್ ಮಾಡೋಣ, ಇವೆರಡನ್ನ ಆಡ್ ಮಾಡಿದ್ರೆ 104 ಬರುತ್ತೋ ಇಲ್ವೋ ಅಂತ. 2 2 4, ಕರೆಕ್ಟಾ? 7 3 ಏನಾಯ್ತು, 10, 104 ಬಂತು. ಇನ್ನೂ ವೆರಿಫಿಕೇಶನ್ ಬೇಕಾ? ಚೆಕ್ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ. 104ರಲ್ಲಿ ಏನ್ ಕಳೀತಾ ಇದೀನಿ, 32ನ ಕಳೀತಾ ಇದೀನಿ. ನೋಡೋಣ 72 ಬರುತ್ತೋ ಇಲ್ವೋ ಅಂತ. 4ರಲ್ಲಿ 2 ಹೋದ್ರೆ 2, 10ರಲ್ಲಿ 3 ಹೋದ್ರೆ 7 ಬಂತಲ್ಲ, 72. ಸೊ ಈ ರೀತಿಯಲ್ಲಿ ನೀವು ಮಾಡ್ಬೇಕಾಗುತ್ತೆ. ಮೊದಲಿಗೆ ಬೇರೆ ನಂಬರ್ಸ್ ಏನ್ ಕೊಟ್ಟಿದ್ರೆ ಅದು ಯಾವ ರೀತಿ ಕ್ರಾಕ್ ಮಾಡ್ಬೇಕು ಅಂತ ನೀವು ಚೆಕ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೀವು ಆನ್ಸರ್ನ ಫೈಂಡ್ ಮಾಡ್ಬೇಕಾಗುತ್ತೆ. ಓಕೆ, ಎಸ್, ಅರ್ಥ ಆಗಿದೆ ಅಂತ ನಾನು ಭಾವಿಸಿದೀನಿ. ಮುಂದಿನ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. ಒಂದು ಲಾರಿಯು ಸ್ವಲ್ಪ ದೂರವನ್ನು ಕ್ರಮಿಸಲು 30 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ, ಮತ್ತೊಂದು ಅಷ್ಟೇ ದೂರವನ್ನು ಕ್ರಮಿಸಲು 50 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ. ಒಂದು ವೇಳೆ ಎರಡೂ ಲಾರಿಗಳು ಒಟ್ಟಾಗಿ ದೂರವನ್ನು ಕ್ರಮಿಸಿದಲ್ಲಿ ಅಂದಾಜು ಎಷ್ಟು ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ? ಓಕೆ, ಇಲ್ಲೇನಾಗಿದೆ ಅಂದ್ರೆ ಎರಡು ರೀತಿಯಾದಂತಹ ಲಾರಿಗಳಿದೆ. ಸೊ ಮೊದಲನೇದು ಲಾರಿ 1 ಅಂತ ತಗೊಳ್ತಾ ಇದೀನಿ, ಎರಡನೇದನ್ನ 2 ಲಾರಿ ಅಂತ ತಗೊಳ್ತಾ ಇದೀನಿ. ಓಕೆ, ಇದಕ್ಕೆ ಏನ್ ತಗೊಂಡ್ಬಿಡೋಣ ಅಂದ್ರೆ ಪಿ ಮತ್ತೆ ಕ್ಯೂ ಅಂತ ತಗೊಂಡ್ಬಿಡೋಣ. ಸೊ ದಟ್ ಈಸಿ ಆಗುತ್ತೆ ಪಿ ಕ್ಯೂ ಅಂತ ಹೇಳೋದಕ್ಕೆ. ಓಕೆ, ಸೊ ಮೊದಲನೇ ಲಾರಿ ಅಂದ್ರೆ ಪಿ ಎಷ್ಟು ನಿಮಿಷ ತಗೊಳ್ತಾ ಇದೆ, 30 ನಿಮಿಷಗಳನ್ನ ತಗೊಳ್ತಾ ಇದೆ. ಎರಡನೇ ಲಾರಿ ಎಷ್ಟು ನಿಮಿಷಗಳನ್ನ ತಗೊಳ್ತಾ ಇದೆ, 50 ನಿಮಿಷಗಳನ್ನ ತಗೊಳ್ತಾ ಇದೆ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಅಕಸ್ಮಾತ್ ಏನಾದ್ರೂ ಇವೆರಡು ಒಟ್ಟಾಗಿ ಹೋಯ್ತು ಅಂತ ಅಂದ್ರೆ ಎಷ್ಟು ನಿಮಿಷಗಳಲ್ಲಿ ಆ ಪರ್ಟಿಕ್ಯುಲರ್ ಆದಂತಹ ಎಷ್ಟೋ ಡಿಸ್ಟೆನ್ಸ್ ಇದೆ, ಆ ಡಿಸ್ಟೆನ್ಸ್ ನಮಗ್ ಗೊತ್ತಿಲ್ಲ, ನಮಗ್ ಅವಶ್ಯಕತೆನೂ ಇಲ್ಲ. ಅದು ಎಷ್ಟೋ, ಇದು ಜಸ್ಟ್ ಅಸ್ಯೂಮ್ ಮಾಡೋಣ, ಇಲ್ಲಿ ಇದೆಷ್ಟೋ ಎಷ್ಟು ದಾರಿ ಇದೆ, ಎರಡು ಸೇರಿ ಈ ದಾರಿನ ಕ್ರಮಿಸ್ಬೇಕು. ಸೊ ಹಾಗಿದ್ದಾಗ ಅಂದಾಜು ಎಷ್ಟು ನಿಮಿಷ ತಗೊಳುತ್ತೆ ಅಂತ ಇಲ್ಲಿ ನಿಮ್ಗೆ ಪ್ರಶ್ನೆ ಇದೆ. ಕರೆಕ್ಟ್ ಅಲ್ವಾ? ಸೊ ಒಟ್ಟಿಗೆ ಅಂತ ಹೇಳಿದ್ದಾರೆ ಅಥವಾ ಒಟ್ಟಾಗಿ ಅಂತ ಹೇಳಿದ್ದಾರೆ. ನೋಡ್ಕೊಳ್ಳಿ ಯಾವ ರೀತಿ ಮಾಡೋದು ಅಂತ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ಪಿ ಇಂಟು ಕ್ಯೂ ನ ನೀವೇನ್ ಮಾಡ್ಕೋಬೇಕಾಗುತ್ತೆ, ಮಲ್ಟಿಪ್ಲೈ ಅಂದ್ರೆ ಗುಣಾಕಾರ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಇದಕ್ಕೆ ಏನ್ ಮಾಡ್ಬೇಕಾಗತ್ತೆ, ಪಿ ಪ್ಲಸ್ ಕ್ಯೂ ಇದನ್ನ ನೀವು ಆಡ್ ಮಾಡ್ಕೊಳ್ಬೇಕಾಗತ್ತೆ. ಕಾನ್ಸೆಪ್ಟ್ ಕ್ಲಿಯರಾ? ಸೊ ನೆನ್ಪಿಟ್ಕೊಳ್ಳಿ, ನಿಮ್ಮ ಎಕ್ಸಾಮಿನೇಷನ್ ನಲ್ಲಿ ಏನಾದ್ರೂ ಈ ರೀತಿಯಾದಂತಹ ಪ್ರಶ್ನೆ ನಿಮ್ಗೆ ಕೇಳ್ತಾ ಇದಾರೆ ಅಂತಂದ್ರೆ, ಅಂದ್ರೆ ಈ ಲಾರಿ ಕೊಡಬಹುದು, ಇಲ್ಲ ಅಂದ್ರೆ ನಿಮ್ಗೆ ಫ್ಯಾನ್ ಅಂತ ಕೊಡಬಹುದು, ಇಲ್ಲ AC ಅಂತ ಕೊಡಬಹುದು, ಇಲ್ಲ ಯಾವ್ದೋ ಒಂದು ಕಾರ್ ಕೊಡಬಹುದು, ಏನೇ ಕೊಡಬಹುದು. ಸೊ ಒಂದೇ ಡಿಸ್ಟೆನ್ಸ್ ಇರೋದಿಷ್ಟೇ, ಆದ್ರೆ ಆ ಡಿಸ್ಟೆನ್ಸ್ ನ ಎರಡೂ ಸೇರಿ ಹೋಗ್ಬೇಕಾಗಿರುತ್ತೆ. ಅಥವಾ ಯಾವ್ದೋ ಒಂದು ರೂಮ್ ಇರುತ್ತೆ, ಆ ರೂಮ್ ನ ಎರಡು AC ವರ್ಕ್ ಆಗ್ತಾ ಇರುತ್ತೆ, ಎರಡೂ ಸೇರಿಸಿ ತಣ್ಣಗ್ ಮಾಡ್ಬೇಕಾಗಿರುತ್ತೆ. ಸೊ ಎಷ್ಟು ನಿಮಿಷ ತಗೊಳುತ್ತೆ? ಈ ರೀತಿಯಾಗಿ 1000 ಪ್ರಶ್ನೆ ಇದ್ರ ಮೇಲೆ ಬರಬಹುದು, ಬಟ್ ಕಾನ್ಸೆಪ್ಟ್ ಒಂದೇ ಆಗಿರುತ್ತೆ. ಕ್ಲಿಯರಾ? ಸೊ ಇಲ್ಲಿ ನೋಡ್ಕೊಳ್ಳಿ ಏನಿದೆ, ಪಿ ಇದೆ. ಸೊ ಪಿ ನ ವ್ಯಾಲ್ಯೂ ನನಗೆ ಗೊತ್ತಿದೆ, ಎಷ್ಟಿದೆ, 30 ಇದೆ, ತಗೊಳ್ಳಿ. ಕ್ಯೂ ನ ವ್ಯಾಲ್ಯೂ ಎಷ್ಟಿದೆ, 50 ಇದೆ, ತಗೊಳ್ಳಿ. ಅದಾದ್ಮೇಲೆ ಪಿ ನ ವ್ಯಾಲ್ಯೂ ಮತ್ತೆ ಕ್ಯೂ ನ ವ್ಯಾಲ್ಯೂ. ಇಸ್ ದಿಸ್ ಕ್ಲಿಯರ್? ಅರ್ಥ ಆಯ್ತಾ ಹೇಗೆ ಅಂತ? ಸ್ವಲ್ಪ ಇದು ವೇಟೆಡ್ ಆವರೇಜ್ ಕಾನ್ಸೆಪ್ಟ್ ಬರುತ್ತೆ, ಯಾಕೆ ಅಂದ್ರೆ ಟುಗೆದರ್ ಎರಡು ಒಟ್ಟಿಗೆ ಮಾಡಕ್ ಹೇಳಿದ್ದಾರೆ, ಆದ್ರೆ ಎರಡೂರ ಏನಾಗಿದೆ, ಇಲ್ಲಿ ಕ್ವಾಂಟಿಟಿ ಬೇರೆ ಬೇರೆ ಆಗಿದೆ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಈ ರೀತಿಯಾದಂತಹ ಕಾನ್ಸೆಪ್ಟ್ ನಲ್ಲಿ ಅಪ್ಲೈ ಮಾಡಿದೀವಿ. ಓಕೆ, ಸೊ 3 5 15, 3 5 15, 2 0 ಆಯ್ತು, ಇಲ್ಲಿ ತಗೊಂಡಿದೀನಿ. ಅದಾದ್ಮೇಲೆ ಇವೆರಡನ್ನ ಕೂಡ್ಸಿದ್ರೆ ಎಷ್ಟು ಬರುತ್ತೆ, 80 ಬರುತ್ತೆ. ಸೊ 0 0 ಏನ್ ಮಾಡ್ಕೊಳ್ಳಿ, ಕ್ಯಾನ್ಸಲ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ 8 1 8, ಕರೆಕ್ಟ್ ಅಲ್ವಾ? ಸೊ 8 1 8 ಅಂತ ಮಾಡಿದಾಗ ಇನ್ನೆಷ್ಟು ಮಿಕ್ತು, 7 ಮಿಕ್ತು. ಓಕೆ, ಸೊ ಇಲ್ಲಿ 7 ಮಿಕ್ಕಿದೆ ಅಂತ ಬಂದಾಗ
ಇಲ್ಲೇನಾಗಿದೆ 7 ಇದೆ, ಕರೆಕ್ಟಾ? ಸೊ ಹಾಗಿದ್ದಾಗ 8 8 ಎಷ್ಟು ಕೊಡುತ್ತೆ ನಿಮ್ಗೆ? 64 ಕೊಡುತ್ತೆ. ಓಕೆ, ಸೊ ನಾನು ಏನು ಮಾಡ್ತಾ ಇಲ್ಲ, ಕನ್ಫ್ಯೂಷನ್ ಮಾಡ್ಕೊಂಬೇಡಿ. ಈ 150 ಏನಿದೆ ಅದನ್ನ 8ರಿಂದ ಈ ರೀತಿ ಭಾಗ ಮಾಡ್ಕೊಂಡು ಹೋಗ್ತಾ ಇದೀನಿ ಅಷ್ಟೇ. 8 ಒಂದ್ಲಿ 8 ಅಂತ ಮಾಡಿದೆ. ಓಕೆ, ಸೊ ಇಲ್ಲೇನಾಯ್ತು 7 ಮಿಕ್ತು. ಅದಾದ್ಮೇಲೆ ನಾನು ಇಲ್ಲಿ ಹೇಳಿದ್ 8 ಎಂಟ್ಲಿ ಅಂತ ಇಲ್ಲಿ ನಾನು ಹೇಳಿದಷ್ಟೇ. ಸೊ ಎಷ್ಟು ಬರುತ್ತೆ ನಿಮ್ಗೆ? 64 ಬರುತ್ತೆ, ಕರೆಕ್ಟ್ ಅಲ್ವಾ? ಅದಾದ್ಮೇಲೆ ನೆಕ್ಸ್ಟ್ 10ರಲ್ಲಿ 4 ಹೋದ್ರೆ ಎಷ್ಟು? 6. ಸೊ 6 ಚಿಕ್ಕದು ಹೋಗಲ್ಲ ಅಂದಿದ್ದಕ್ಕೆ ಪಾಯಿಂಟ್ ಇಟ್ಕೊಬೇಕು. ಸೊ ಈ ರೀತಿ ನಾನು ಇಲ್ಲಿ ಹೇಳಿದಷ್ಟೇ, ಇನ್ನೇನು ಮಾಡಿಲ್ಲ ನಾನು. ಅದಾದ್ಮೇಲೆ 7 8s ಎಷ್ಟು ಬರುತ್ತೆ ನಿಮ್ಗೆ? 48 ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನೀವು ಬೇರೆದು ತಗೊಳ್ಳೋದಕ್ಕೂ ಆಗಲ್ಲ, ಹಾಗಾಗಿ ನೀವು 7 8s ಅಥವಾ 8 7s 42 ಅಂತಾನೆ ತಗೊಳ್ಳಿ. ಸೊ ಇಷ್ಟಕ್ಕೆ ನಿಲ್ಸಿ, ಮುಂದೆ ಹಿಂಗೆ ಹೋಗ್ತಾನೆ ಇರುತ್ತೆ. ಸೊ ಇಷ್ಟು ಸಾಕು. ಸೊ ಏನಂತ ಹೇಳ್ಬೋದು ನೀವು, ಸಪೋಸ್ ಎರಡು ಒಟ್ಟಿಗೆ ಏನಾದ್ರೂ ಕ್ರಮಿಸುದು ಅಂತಂದ್ರೆ, ಅಂದ್ರೆ ಒಟ್ಟಿಗೆ ಏನಾದ್ರೂ ಹೋಯ್ತು ಅಂತಂದ್ರೆ 18.7 ನಿಮಿಷಗಳಲ್ಲಿ ಅದೆಷ್ಟೋ ದೂರ ಇದೆಯಲ್ಲ ಅದನ್ನ ಅವೆರಡು ಕ್ರಮಿಸ್ತವೆ ಅಂತ ಇಲ್ಲಿ ನಾವು ಹೇಳಬಹುದಾಗಿದೆ. ಅಂದಾಜು, ಎಕ್ಸಾಕ್ಟ್ ಆಗಲ್ಲ. ಓಕೆ, ಸೊ ಅಂದಾಜು ಅಂತ ಬಂದಾಗ ನೀವು 18.7 ಅಂತನಾದ್ರೂ ತಗೊಳ್ಳಿ, ಇಲ್ಲ ಆಪ್ಷನ್ಸ್ ಅಲ್ಲಿ 19 ಅಂತ ಕೊಟ್ಟಿದ್ರೆ ನೀವು 19 ಕೂಡ ತಗೊಳ್ಬಹುದಾಗಿದೆ. ಇಸ್ ದಿಸ್ ಕ್ಲಿಯರ್? ಓಕೆ, ಅರ್ಥ ಆಗಿದ್ಯಾ? ಮುಂದಿನ ಪ್ರಶ್ನೆ ಕಡೆ ಹೋಗ್ತಾ ಇದೀನಿ ನಾನು. ಡೈರೆಕ್ಷನ್ಸ್ ಕಾನ್ಸೆಪ್ಟ್ ಇದಾಗಿದೆ, ಮೊದಲು ಓದ್ಬಿಡೋಣ ಏನಿದೆ ಅಂತ. ಸಿ ನಗರವು ಎ ನಗರದ ಉತ್ತರಕ್ಕಿದೆ, ಬಿ ನಗರವು ಎ ನಗರದ ಪೂರ್ವದಲ್ಲಿದೆ, ಡಿ ನಗರವು ಈ ನಗರದ ನೈಋತ್ಯದಲ್ಲಿದೆ, ಬಿ ನಗರದ ದಕ್ಷಿಣದೆಡೆಗೆ ಡಿ ನಗರವಿದೆ. ಹಾಗಾದರೆ ಸಿ ನಗರದ ಯಾವ ದಿಕ್ಕಿಗೆ ಈ ನಗರವಿದೆ? ಓಕೆ, ಸೊ ಈಸಿ ಕಾನ್ಸೆಪ್ಟ್, ಗೊತ್ತಿರೋದೆ ನಮ್ಗೆ ಅಲ್ವಾ? ಮಾಡೋಣ. ಸಿ ನಗರವು ಎ ನಗರದ ಉತ್ತರಕ್ಕೆ ಇದೆ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ? ಸಿ ನಗರವು ಅಂತ ಇಲ್ಲಿ ಹೇಳ್ತಾ ಅಂದ್ರೆ ಸಿ ಎಲ್ಲಿದೆ ಅಂತ ಹೇಳ್ತಾ ಇದಾರೆ. ಸಿ ಎಲ್ಲಿದೆಯಂತೆ? ಏನ ಉತ್ತರ, ಎ ನಗರದ ಉತ್ತರಕ್ಕೆ ಇದೆ. ಅಂದ್ರೆ ಏನ ಉತ್ತರ ಯಾವ್ದಾಗುತ್ತೆ? ಸೊ ಏನ ಇಲ್ಲಿ ತಗೊಂಡ್ರೆ ಏನ ಉತ್ತರ ಇದಾಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಏನ ಉತ್ತರದೆಡೆಗೆ ಯಾರಿರೋದು? ಸಿ ಇರೋದು. ಕ್ಲಿಯರಾ? ಅದಾದ್ಮೇಲೆ ಬಿ ನಗರವು ಎ ನಗರದ ಪೂರ್ವದಲ್ಲಿದೆ. ಸೊ ಎ ನಗರಕ್ಕೆ ಪೂರ್ವ ಯಾವುದು? ಫಸ್ಟ್ ಆಫ್ ಆಲ್ ಇಲ್ಲಿ ಡೈರೆಕ್ಷನ್ಸ್ ಹಾಕೊಂಡ್ ಬಿಡ್ತೀನಿ, ಸೊ ದಟ್ ನಾನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸರಿ ಹೋಗುತ್ತೆ. ನಿಮ್ಗೂ ಅಷ್ಟೇ ಈ ಡೈರೆಕ್ಷನ್ಸ್ ನ ಬಗ್ಗೆ ಚೆನ್ನಾಗಿ ಜ್ಞಾನ ಇರ್ಬೇಕಾಗತ್ತೆ. ಇಸ್ ದಿಸ್ ಕ್ಲಿಯರ್? ಓಕೆ, ಸೊ ಇದೇನಾಗಿದೆ? ಉತ್ತರ ಆಗಿದೆ. ಇದೇನಾಗಿದೆ? ದಕ್ಷಿಣ. ಅದಾದ್ಮೇಲೆ ಇದು ಪೂರ್ವ. ಅದಾದ್ಮೇಲೆ ನೆಕ್ಸ್ಟ್ ಇದೇನಾಗಿದೆ? ಪಶ್ಚಿಮ ಆಗಿದೆ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಇದು ಈಶಾನ್ಯ. ನೆಕ್ಸ್ಟ್ ಇದನ್ನ ಆಗ್ನೇಯ. ನೀವು ನೀಟಾಗಿ ಫುಲ್ ಬರ್ಕೊಳ್ಳಿ, ನಾನು ಇಲ್ಲಿ ಇಷ್ಟು ಮಾತ್ರ ಬರಿತಾ ಇದ್ದೀನಿ ಎಕ್ಸ್ಪ್ಲನೇಷನ್ಗೆ ಅಷ್ಟೇ ಅಂತ. ಓಕೆ, ಸೊ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಇದೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಎಸ್, ಬ್ಯಾಕ್ ಟು ಕ್ವೆಶ್ಚನ್. ಬಿ ನಗರವು ಎ ನಗರದ ಪೂರ್ವದಲ್ಲಿದೆ. ಸೊ ಬಿ ನಗರ ಎಲ್ಲಿದೆ? ಎ ನಗರದ ಪೂರ್ವ. ಸೊ ಎ ನಗರದ ಪೂರ್ವ ಅಂದ್ರೆ ಎಲ್ಲಿ ಬರುತ್ತೆ? ಎಗೆ ಪೂರ್ವ ಇದಾಗುತ್ತೆ, ಕರೆಕ್ಟ್ ಅಲ್ವಾ? ಇಲ್ಲಿ ಯಾರಿರೋದಂತೆ? ಬಿ ನಗರ. ತಗೊಳ್ಳೋಣ. ಡಿ ನಗರವು ಈ ನಗರದ ನೈಋತ್ಯದಲ್ಲಿದೆ. ಇಲ್ಲಿ ನನ್ಗೆ ಡಿ ಬಗ್ಗೆನೂ ಸರಿಯಾಗಿ ಗೊತ್ತಿಲ್ಲ, ಈ ಬಗ್ಗೆನೂ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ತಗೊಳ್ಳೋದು ಬೇಡ, ಮುಂದೆ ತಗೊಳ್ಳೋಣ. ಓಕೆನಾ? ಬಿ ನಗರದ ದಕ್ಷಿಣದೆಡೆಗೆ ಡಿ ನಗರವಿದೆ. ಓಕೆ, ಸೊ ಬಿ ನಗರದ ದಕ್ಷಿಣ ಅಂತಂದ್ರೆ ಇದಾಗುತ್ತೆ. ಬಿ ನ ದಕ್ಷಿಣ ಅಂದ್ರೆ ಯಾರಿರೋದಲ್ಲಿ? ಡಿ ಇರೋದು. ಸೊ ಇವಾಗ ಇದನ್ನ ತಗೊಳ್ಬಹುದಾ? ಹೌದು, ನಾನು ಈಸಿಯಾಗಿ ತಗೊಳ್ಬಹುದು. ಡಿ ನಗರವು ಅದೆಲ್ಲಿದ್ಯಂತೆ? ಈ ನಗರದ ನೈಋತ್ಯದಲ್ಲಿದೆ. ಸೊ ಇಲ್ಲಿ ನೋಡ್ಕೊಳ್ಳಿ, ನೈಋತ್ಯ ಎಲ್ಲಿದೆ? ಈ ಡೈರೆಕ್ಷನ್. ಅಲ್ಲಿಗೆ ಡಿ ಏನಾದ್ರೂ ಇಲ್ಲಿ ಇರ್ಬೇಕಂದ್ರೆ ಈ ಎಲ್ಲಿರ್ತಾನೆ? ಇಲ್ಲಿರ್ತಾನೆ, ಕರೆಕ್ಟ್ ಅಲ್ವಾ? ಸೊ ಈ ನಗರದ ನೈಋತ್ಯದೆಡೆಗೆ ಅಂತ ಬಂದಾಗ ಈ ನಗರ ಎಲ್ಲಿ ಬರ್ಬೇಕು? ಇಲ್ಲಿ ಬರ್ಬೇಕು. ಸೊ ಈ ನಗರದ ನೈಋತ್ಯದೆಡೆಗೆ ಅಂದ್ರೆ ಈ ರೀತಿಯಲ್ಲಿ ಅದು ಕಾಣಿಸ್ಬೇಕಾಗುತ್ತೆ. ಕ್ಲಿಯರಾ? ಸೊ ಈಗ ಪ್ರಶ್ನೆ ಏನು ಅಂತಂದ್ರೆ, ಹಾಗಾದರೆ ಸಿ ನಗರದ ಯಾವ ದಿಕ್ಕಿಗೆ ಈ ನಗರವಿದೆ? ಸಿ ನಗರದ ಯಾವ ದಿಕ್ಕಿಗೆ ಈ ನಗರವಿದೆ ಅಂತಂದ್ರೆ ಸಿ ಕಡೆಯಿಂದ ನೀವು ಚೆಕ್ ಮಾಡ್ಬೇಕು. ಅಂದ್ರೆ ಏನಾಗ್ತಾ ಇದೆ? ಇದು ಮೇಲಿಂದ ಕೆಳಗ್ ಬರ್ತಾ ಇದೆ. ಕಾನ್ಸೆಪ್ಟ್ ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಸಿ ಇದೆ ಅಂತ ಅನ್ಕೊಳ್ಳೋಣ, ಇಲ್ಲಿ ಇ ಇದೆ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿಂದ ಇಲ್ಲಿಗೆ ಚೆಕ್ ಮಾಡ್ತಾ ಇರೋದು, ಇಲ್ಲಿಂದ ಇಲ್ಗಲ್ಲ, ನೆನ್ಪಿಟ್ಕೊಳ್ಳಿ. ಬಿಕಾಸ್ ಇದು ನೋಡ್ಕೊಳ್ಳಿ ಯಾವ ರೀತಿ ಇದೆ, ಮೇಲಿಂದ ಕೆಳಕ್ ಬರ್ತಾ ಇರೋದು. ಕಾನ್ಸೆಪ್ಟ್ ಕ್ಲಿಯರ್? ಇದಂದ್ರೆ ಒಂದ್ ಮಧ್ಯದಿಂದ ಮೇಲೆ ಹೋಗ್ತಾ ಇದೆ, ಇದು ಮೇಲಿಂದ ಕೆಳಗ್ ಬರ್ತಾ ಇದೆ. ಸೊ ಹಾಗಿದ್ದಾಗ ಸಿ ನಗರದ ಯಾವ ದಿಕ್ಕಿಗೆ ಈ ನಗರವಿದೆ? ಸೊ ಸಿ ಕಡೆಯಿಂದ ನೋಡಿದ್ರೆ ನಿಮ್ಗೆ ಈ ಎಲ್ ಕಾಣಿಸ್ತಾ ಇದೆ ಅಂತ ಇಲ್ಲಿ ನಿಮ್ಮ ಪ್ರಶ್ನೆ ಆಗಿದೆ. ಸೊ ಸಿ ಎಲ್ ಕಾಣಿಸ್ತಾ ಇದೆ? ಆಗ್ನೇಯ. ಕ್ಲಿಯರಾ? ಸೊ ಈ ಪರ್ಟಿಕ್ಯುಲರ್ ಆದಂತಹ ಪ್ರಶ್ನೆಗೆ ಉತ್ತರ ಏನಾಗ್ಬೇಕಾಗುತ್ತೆ? ಆಗ್ನೇಯ ಆಗ್ಬೇಕಾಗುತ್ತೆ. ಇಲ್ಲಿ ನಿಮ್ಗೆ ಯಾವುದೇ ರೀತಿಯಾದ ಡಿಸ್ಟೆನ್ಸ್ ಅವೆಲ್ಲ ಏನು ಕೊಟ್ಟಿಲ್ಲ. ಸೊ ಡೈರೆಕ್ಟ್ ಆಗಿ ನೀವು ಹೇಳಬಹುದು ಆನ್ಸರ್ ಆಗ್ನೇಯ ಅಂತ. ಸೊ ಡೈರೆಕ್ಷನ್ಸ್ ಮಾತ್ರ ರಿಲೇಟ್ ಆಗಿತ್ತು, ಇಲ್ಲಿ ದೂರ ಅಥವಾ ಡಿಸ್ಟೆನ್ಸ್ ರಿಲೇಟ್ ಆಗಿರ್ಲಿಲ್ಲ. ಓಕೆ, ಎಸ್, ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, 2 ಬಗೆಯ ಕಾಫಿ ಬಿತ್ತಗಳು, ಕಾಫಿ ರೋಸ್ಟ್ ಮತ್ತು ಕಾಫಿ ಅರೇಬಿಕಾ ಬೆಲೆಗಳು ಅನುಕ್ರಮವಾಗಿ 90 ರೂಪಾಯಿ ಪ್ರತಿ ಕೆಜಿಗೆ ಮತ್ತು 60 ರೂಪಾಯಿ ಪ್ರತಿ ಕೆಜಿಗೆ. ಎರಡನ್ನೂ ಸೇರಿಸಿ ಒಂದು ಬೆಲೆಗೆ ಮಾರಾಟ ಮಾಡಬೇಕಾದರೆ ಅದರ ಮಿಶ್ರಣವು 80 ರೂಪಾಯಿ ಪ್ರತಿ ಕೆಜಿ ಆಗುತ್ತದೆ.
ಹಾಗಾದರೆ ಎರಡೂ ಕಾಫಿಗಳ ಮಿಶ್ರಣದ ಅನುಪಾತ, ಇಲ್ಲಿ ಒಂದು ವರ್ಡ್ ಮಿಸ್ ಆಗಿದೆ. ಓಕೆ, ಸೊ ಇಲ್ಲಿ ಮಿಶ್ರಣದ ಅನುಪಾತ ಅಂತ ತಗೊಳ್ಳಿ. ಅಂದ್ರೆ ಆ ಎರಡು ಪರ್ಟಿಕ್ಯುಲರ್ ಕಾಫಿ ಏನಾಗಿದೆ ಅದು ಮಿಕ್ಸ್ ಮಾಡ್ಬಿಟ್ಟು 80 ರೂಪಾಯಿಗೆ ಮಾರ್ತಾ ಇದ್ದಾರೆ. ಹಾಗಾದ್ರೆ ಎಷ್ಟನ್ನ ಮಿಕ್ಸ್ ಮಾಡಿದ್ದಾರೆ, ಕಾಫಿ ರೋಸ್ಟ್ ನ ಎಷ್ಟು ಅನುಪಾತದಲ್ಲಿ ಮಿಕ್ಸ್ ಮಾಡಿದ್ದಾರೆ, ಕಾಫಿ ಅರೇಬಿಕಾನ ಎಷ್ಟು ಇದರಲ್ಲಿ ಮಿಕ್ಸ್ ಮಾಡಿದ್ದಾರೆ ಅಂತ ನೀವು ಹೇಳ್ಬೇಕಾಗತ್ತೆ. ಸೊ ಇದು ಕಾನ್ಸೆಪ್ಟ್ ಆಗಿದೆ, ಮಿಕ್ಸ್ಚರ್ಸ್ ಅಂಡ್ ಅಲಿಗೇಷನ್ ಕಾನ್ಸೆಪ್ಟ್ ಆಗಿದೆ. ಸೊ ಬನ್ನಿ ಇದು ಹೇಳ್ಕೊಡ್ತೀನಿ ಯಾವ ರೀತಿ ಅಂತ. ಮೊದಲಿಗೆ ಏನಂತ ಕೊಟ್ಟಿದ್ದಾರೆ, ಇಲ್ಲಿ ತಗೊಳ್ತಾ ಇದ್ದೀನಿ. ಸೊ ಕಾಫಿ ರೋಸ್ಟ್ ಅಂತ ಕೊಟ್ಟಿದ್ದಾರೆ, ಈ ರೀತಿ ತಗೊಳ್ತಾ ಇದ್ದೀನಿ. ಅದಾದ್ಮೇಲೆ ಕಾಫಿ ಅರೇಬಿಕಾ ಅಂತ ಕೊಟ್ಟಿದ್ದಾರೆ, ಈ ರೀತಿ ತಗೊಳ್ತಾ ಇದ್ದೀನಿ. ಕಾಫಿ ರೋಸ್ಟ್ ನ 90 ರೂಪಾಯಿ ಪ್ರತಿ ಕೆಜಿಗೆ ಏನ್ ಮಾಡ್ತಾ ಇದಾರೆ, ಮಾರ್ತಾ ಇದಾರಂತೆ. ಮತ್ತೆ ಏನಿದೆ ನೆಕ್ಸ್ಟ್ ಅರೇಬಿಕಾ 60 ರೂಪಾಯಿ ಪ್ರತಿ ಕೆಜಿಗೆ ಮಾರ್ತಾ ಇದಾರಂತೆ. ಸೊ ಇವೆರಡೂನು ಏನ್ ಮಾಡ್ತಾ ಇದಾರೆ, ಮಿಕ್ಸ್ ಮಾಡ್ಬಿಟ್ಟು ಅವರು 80 ರೂಪಾಯಿ ಕೆಜಿಗೆ ಮಾರ್ತಾ ಇದ್ದಾರೆ. ಓಕೆನಾ, ಅರ್ಥ ಆಯ್ತಾ? ಓಕೆ, ಸೊ ಇವಾಗ ಇದರ ರೇಷಿಯೋನ ನೀವು ಕಂಡುಹಿಡಿಬೇಕಂದ್ರೆ ಅನುಪಾತನ ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯೋದು? ಇಟ್ಸ್ ವೆರಿ ಸಿಂಪಲ್. ಇಲ್ಲಿ ಮಾಡ್ತೀನಿ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಮೊದಲನೇದೇನಾಗಿದೆ 90 ಆಗಿದೆ, ಇಲ್ಲಿ ಬರ್ಕೊಳ್ಳಿ. ಇದೇನಾಗಿದೆ 60, ಎರಡನೇದು ಕರೆಕ್ಟ್ ಅಲ್ವಾ? ಸೊ ಇವೆರಡನ್ನೂ ಸೇರಿಸಿ ಎಷ್ಟು ರೂಪಾಯಿಗೆ ಮಾರ್ತಾ ಇದಾರೆ, 80 ರೂಪಾಯಿಗೆ ಮಾರ್ತಾ ಇದಾರೆ. ಓಕೆ, ಸೊ ಈ ರೀತಿಯಲ್ಲಿ ನೀವು ಮಿಕ್ಸ್ಚರ್ಸ್ ಅಂಡ್ ಅಲಿಗೇಷನ್ಸ್ ಮಾಡ್ಬೇಕಾಗುತ್ತೆ. ಓಕೆ, ಇದನ್ನ ನಾವು ಅಲಿಗೇಷನ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಇವೆರಡನ್ನು ಮಿಕ್ಸ್ ಮಾಡಿ ಏನಾಗಿದೆ, ಯಾವುದೋ ಒಂದು ಬೆಲೆಗೆ ಮಾರ್ತಾ ಇದ್ದಾರೆ ಅಂತ ಬಂದಾಗ ಇದರ ಅನುಪಾತ ಕಂಡುಹಿಡಿರಿ ಅಂತ ಹೇಳಿದಾಗ ನೀವು ಅಲಿಗೇಷನ್ ಕಾನ್ಸೆಪ್ಟ್ ನ ಅಪ್ಲೈ ಮಾಡ್ಬೇಕಾಗತ್ತೆ. ಇದು ಇಲ್ಲಿ ಈ ರೀತಿಯಾಗಿ ಸಂಬಂಧ ಪಡುತ್ತೆ. ಸೊ ಫಸ್ಟ್ ಆಫ್ ಆಲ್ ನೀವೇನ್ ಮಾಡ್ಬೇಕಾಗತ್ತೆ, ಈ ರೀತಿಯಲ್ಲಿ ನೀವು ಕಳಿಬೇಕಾಗುತ್ತೆ. 60ರಲ್ಲಿ 80 ಹೋದ್ರೆ ಗೊತ್ತು ನೆಗೆಟಿವ್ ವ್ಯಾಲ್ಯೂ ಬರುತ್ತೆ ಅಂತ, ಆದ್ರೆ ಅಲಿಗೇಷನ್ಸ್ ಎಲ್ಲ ಆ ರೀತಿ ತಗೊಳ್ಬಾರ್ದು, ಡೈರೆಕ್ಟ್ ತಗೊಳ್ಳಿ. ಓಕೆ, ಸೊ 60 ಇದೆ, 80 ಅಂತ ಅಂದಾಗ ನಿಮ್ಗೆ ಎಷ್ಟು ಬರುತ್ತೆ, 20 ಅಂತ ಬರುತ್ತೆ. ಇಲ್ಲಿ ನೋಡ್ಕೊಳ್ಳಿ ಎಷ್ಟಿದೆ, 90 ಇದೆ ಕರೆಕ್ಟ್ ಅಲ್ಲ? 90ಲ್ಲಿ 80 ಹೋದ್ರೆ ಎಷ್ಟು ಬರುತ್ತೆ, ನಿಮ್ಗೆ 10 ಬರುತ್ತೆ. ಓಕೆ, ಸೊ ಹೀಗಿದ್ದಾಗ ಇದು ಯಾವ್ದಕ್ಕೆ ರಿಲೇಟ್ ಆಗಿದೆ, ವೆದರ್ ಇಟ್ ಈಸ್ ರಿಲೇಟೆಡ್ ಟು ಕಾಫಿ ರೋಸ್ಟ್. ಇದೇನಾಗಿದೆ, ರೋಸ್ಟ್ ಆಗಿದೆ. ಇದೇನಾಗಿದೆ, ಅರೇಬಿಕಾ ಆಗಿದೆ ಕರೆಕ್ಟ್ ಅಲ್ವಾ? ಸೊ ಇದು ಯಾವ್ದಕ್ಕೆ ರಿಲೇಟ್ ಆಗಿದೆ, 20 ಅನ್ನೋದು. ಯಾಕೆ ಈ ಕಡೆಯಿಂದ ಬಂತು, ಇದಕ್ಕೆ ರಿಲೇಟ್ ಅಂದ್ರೆ ತಪ್ಪಾಗುತ್ತೆ. ಇದು ಎಲ್ಲಿದೆ ಅದಕ್ಕೆ ರಿಲೇಟ್ ಆಗುತ್ತೆ. ಇದು ರಿಲೇಟ್ ಆಗುತ್ತೆ ಕಾಫಿ ರೋಸ್ಟ್ಗೆ, ಮತ್ತೆ ಇದು ರಿಲೇಟ್ ಆಗುತ್ತೆ ಕಾಫಿ ಅರೇಬಿಕಾಗೆ. ಕ್ಲಿಯರಾ? ಆದ್ರೆ ನೀವು ಕಳಿಯುವಾಗ ಈ ರೀತಿ ಕಳಿತೀರಾ, ಡಯಾಗ್ನಲ್ ಅಲ್ಲಿ. ಕಾನ್ಸೆಪ್ಟ್ ಕ್ಲಿಯರ್, ಅರ್ಥ ಆಗ್ತಾ ಇದೆಯಾ? ಕಳಿಯುವಾಗ ಈ ರೀತಿ ಕಳಿತೀರಾ. ಆದ್ರೆ ನೀವೇನಾದ್ರೂ ಚೆಕ್ ಮಾಡ್ತಾ ಇದ್ದೀರಾ ಅಂದ್ರೆ ಅನುಪಾತ ಅಂತ ಬಂದಾಗ ಅದ್ ಯಾವ್ದ್ರ ಕೆಳಗಿರುತ್ತೆ ಅದಕ್ಕೆ ಮಾತ್ರ ಸಂಬಂಧ ಪಡುತ್ತೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದನ್ನ. ಓಕೆ, ಸೊ ಇದರ ಅನುಪಾತನ ಕೇಳಿದರೆ ಇಲ್ಲಿ ತಗೊಳ್ಳೋಣ, 20:10 ಅಂತ ತಗೊಳ್ಳೋಣ. 0 ಕ್ಯಾನ್ಸಲ್ ಮಾಡೋಣ. ಎಷ್ಟು ಬಂತು ನಿಮ್ಗೆ, 2:1 ಅಥವಾ 2:1 ಅಂತ ಹೇಳ್ಬಹುದು. ಅಲ್ಲಿಗೆ ಅವರು ಮಿಶ್ರಣ ಯಾವ ರೀತಿ ಮಾಡಿದ್ದಾರೆ ಅಂತಂದ್ರೆ, ಕಾಫಿ ರೋಸ್ಟ್ ಏನಿದೆ ಅದನ್ನ ಜಾಸ್ತಿ ಮಿಶ್ರಣ ಮಾಡಿದ್ದಾರೆ, ಕಾಫಿ ಅರೇಬಿಕಾ ಏನಿದೆ ಅದನ್ನ ಕಡಿಮೆ ಮಿಶ್ರಣ ಮಾಡಿದ್ದಾರೆ. ಸೊ ಈ ರೀತಿಯಾದಂತಹ ಅನುಪಾತದಲ್ಲಿ ಎರಡನ್ನು ಮಿಶ್ರಣ ಮಾಡಿದ್ದಾರೆ. ಹೀಗೆ ನೀವು ಕಂಡುಹಿಡಿಬೇಕಾಗುತ್ತೆ. ಇಸ್ ದಿಸ್ ಕ್ಲಿಯರ್? ಅರ್ಥ ಆಗಿದ್ಯಾ? ಓಕೆ, ಮುಂದಿನ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ ನಾನು. ಎಸ್, ಸೊ ಇದು ಸಿಲಾಜಿಸಮ್ ಅಂತ ಹೇಳಬಹುದಾಗಿದೆ. ನಿಮ್ಮ ಎಕ್ಸಾಮ್ ನಲ್ಲಿ ಈ ರೀತಿಯಾದಂತಹ ಒಂದು ಪ್ರಶ್ನೆ ಬರುತ್ತೆ. ಓಕೆ, ಸೊ ಇಲ್ಲಿ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಇದನ್ನ ನೀವೇನ್ ಮಾಡ್ಬೇಕಾಗುತ್ತೆ, ವೆನ್ ಡಯಾಗ್ರಾಮ್ ತರ ಮಾಡ್ಕೊಳ್ಬೇಕಾಗುತ್ತೆ. ಅದಾದ್ಮೇಲೆ ಚೆಕ್ ಮಾಡ್ಬೇಕಾಗುತ್ತೆ ಇಲ್ಲಿ ಕೊಟ್ಟಿರುವಂತಹ ತೀರ್ಮಾನಗಳು ಯಾವ್ದು ಅದ್ರ ಜೊತೆ ಸರಿಯಾಗಿ ಹೋಗ್ತಾ ಇದೆ. ಸರಿ ಇದ್ದಲ್ಲಿ ಅದನ್ನ ಸರಿ ಅಂತ ಹೇಳಿ, ತಪ್ಪಿದ್ದಲ್ಲಿ ಅದನ್ನ ತಪ್ಪು ಅಂತ ಹೇಳಿ. ಸೊ ಬನ್ನಿ ನಾನು ಹೇಳ್ಕೊಡ್ತೀನಿ ಇದನ್ನ ಯಾವ ರೀತಿ ನೀವು ಮಾಡ್ಬೇಕಾಗತ್ತೆ ಅಂತ. ಓಕೆ, ಎಸ್, ಎಲ್ಲಾ ಪಕ್ಷಿಗಳು ಮರಗಳು. ಸೊ ಏನೇನು ಪಕ್ಷಿಗಳಿದೆ ಅದೆಲ್ಲಾನು ಯಾವ್ದಕ್ಕೆ ರಿಲೇಟ್ ಆಗ್ಬಿಟ್ಟಿದ್ಯಂತೆ, ಮರಗಳಿಗೆ ರಿಲೇಟ್ ಆಗಿದೆಯಂತೆ. ಸೊ ತಗೊಳ್ಳೋಣ ಫಸ್ಟ್ ಪಕ್ಷಿ, ಆಯ್ತಾ? ಸೊ ಈ ಪಕ್ಷಿಗಳೆಲ್ಲ ಯಾವ್ದಕ್ಕೆ ಸಂಬಂಧಪಟ್ಟಿದೆ, ಟೋಟಲ್ ಆಗಿ ಎಲ್ಲಾನು ಮರಗಳಿಗೆ ಸಂಬಂಧಪಟ್ಟಿದೆ ಅಂತಂದ್ರೆ ಈ ರೀತಿಯಾಗಿ ತಗೊಳ್ಬಹುದಾ? ಕಾನ್ಸೆಪ್ಟ್ ಕ್ಲಿಯರ್? ನಾನು ಕೇಳಿದ ಅರ್ಥ ಆಯ್ತಾ? ಸೊ ಎಲ್ಲಾ ಪಕ್ಷಿಗಳು ಎಲ್ಲಿದೆಯಂತೆ, ಮರದಲ್ಲಿದೆಯಂತೆ. ಇಸ್ ದಿಸ್ ಕ್ಲಿಯರ್? ಅದನ್ನ ಈ ರೀತಿ ತಗೊಂಡಿದ್ದೀನಿ. ಸ್ವಲ್ಪ ಮರಗಳು ಹೂಗಳು. ಸೊ ಸ್ವಲ್ಪ ಮರಗಳಿದೆಯಂತೆ, ಆ ಸ್ವಲ್ಪ ಮರಗಳು ಯಾವ್ದಕ್ಕೆ ರಿಲೇಟ್ ಆಗಿದೆ, ಈ ಹೂಗಳಿಗೆ ರಿಲೇಟ್ ಆಗಿದೆ. ಸೊ ಎಷ್ಟು ಮರಗಳು ಇಲ್ಲಿ ಕಾಣಿಸ್ತಾ ಇದೆಲ್ಲ ಶೇಡೆಡ್ ಪಾರ್ಟ್. ಸೊ ಇಷ್ಟು ಏನಾಗಿದೆ, ಇಷ್ಟು ಮರಗಳು ಹೂಗಳಿಗೆ ರಿಲೇಟ್ ಆಗಿದೆಯಂತೆ. ಆಯ್ತು, ಅದಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಹೂಗಳು. ಸೊ ಸ್ವಲ್ಪ ಪಾರ್ಟ್ ಆಫ್ ಫ್ಲವರ್ಸ್ ಅಥವಾ ಸಮ್ ಪಾರ್ಟ್ ಆಫ್ ಫ್ಲವರ್ಸ್ ಯಾವ್ದಕ್ಕೆ ರಿಲೇಟ್ ಆಗಿದೆಯಂತೆ, ಎಲೆಗಳಿಗೆ ರಿಲೇಟ್ ಆಗಿದೆಯಂತೆ. ಸೊ ಅದು ಯಾವ ಪಾರ್ಟ್ ಆಗಿದೆ, ಈ ಶೇಡೆಡ್ ಪಾರ್ಟ್. ಇಲ್ಲಿ ಏನ್ ಶೇಡ್ ಮಾಡಿದೀನಿ ಈ ಪರ್ಟಿಕ್ಯುಲರ್ ಆದಂತಹ ಶೇಡೆಡ್ ಪಾರ್ಟ್ ಏನಾಗಿದೆ, ಈ ಹೂಗಳು ಮತ್ತೆ ಎಲೆಗಳು ಸ್ವಲ್ಪ ಸಂಬಂಧ ಹೊಂದಿದೆ ಅಂತ ತೋರಿಸುತ್ತೆ. ಕ್ಲಿಯರಾ? ಸೊ ಈ ರೀತಿಯಾಗಿ ನೀವು ಡಯಾಗ್ರಾಮ್ ನ ಹಾಕೋಬೇಕು. ಇದಕ್ಕೆ ತೀರ್ಮಾನ, ಇಲ್ಲಿ ಕನ್ಕ್ಲೂಷನ್ ಅಂತ ಹೇಳ್ಬೋದು ನಾವ್ ಇದನ್ನ. ಓಕೆ, ಸೊ ಇಲ್ಲಿ ತೀರ್ಮಾನ ಕೊಟ್ಟಿದ್ದಾರೆ. ಈ ತೀರ್ಮಾನಗಳು ಕರೆಕ್ಟಾ ತಪ್ಪಾ ಅಂತ ನೋಡ್ಬೇಕು. ಮೊದಲನೇದೇನ್ ಹೇಳಿದ್ರೆ, ಎಲ್ಲಾ ಮರಗಳು ಪಕ್ಷಿಗಳು. ಎಲ್ಲಾ ಮರಗಳು ಪಕ್ಷಿಯಲ್ಲಿದೆಯಾ ಅಂತ ಅವ್ರ ಕ್ವೆಶ್ಚನ್ ಕೇಳ್ತಾ ಇದ್ದಾರೆ. ನಾವು ನೋಡ್ತಾನೆ ಹೇಳ್ಬಹುದು ಅದು ತಪ್ಪು ಅಂತ. ಯಾಕೆ, ಎಲ್ಲಾ ಪಕ್ಷಿಗಳು ಮರದಲ್ಲಿರೋದು, ಆದ್ರೆ ಎಲ್ಲಾ ಮರಗಳು ಪಕ್ಷಿಯಲ್ಲಿಲ್ಲ.
ಕರೆಕ್ಟಾ? ಸೊ ಹಾಗಿದ್ದಾಗ ಇದೇನಾಯ್ತು, ತಪ್ಪಾಯ್ತು. ಸ್ವಲ್ಪ ಮರಗಳು ಹೂಗಳು ಅಂತ ಹೇಳಿದ್ದಾರೆ. ಸೊ ಸ್ವಲ್ಪ ಪಾರ್ಟ್ ಏನಿದೆ ಈ ಮರಗಳದ್ದು ಅದು ಹೂಗಳಿಗೆ ಸಂಬಂಧಪಟ್ಟಿದೆ ಅಂತ ಇಲ್ಲಿ ಹೇಳಿದ್ದಾರೆ. ಕರೆಕ್ಟ್ ಆಗಿದ್ಯಾ? ಹೌದು, ಇದು ಕರೆಕ್ಟ್ ಆಗೇ ಇದೆ. ಹಾಗಿದ್ದಾಗ ರೈಟ್ ಮಾರ್ಕ್ ಹಾಕಿ, ಅಂದ್ರೆ ಟ್ರೂ ಅಂತ, ಇದು ಸರಿ ಇದೆ ಅಂತ ಇದು. ಅದಾದ್ಮೇಲೆ ಸ್ವಲ್ಪ ಹೂಗಳು ಪಕ್ಷಿಗಳು ಅಂತ ಹೇಳಿದ್ದಾರೆ. ಇಲ್ಲಿ ನೀವು ಗಮನಿಸ್ಬೇಕಾಗಿರೋದು ಈ ಹೂಗಳಿಗೂ ಮತ್ತೆ ಪಕ್ಷಿಗಳಿಗೂ ಡೈರೆಕ್ಟ್ ಆದಂತಹ ರಿಲೇಶನ್ಶಿಪ್ ಇದೆಯಾ, ಇದನ್ನ ನೀವು ಗಮನಿಸ್ಬೇಕಾಗಿದೆ. ನೋಡ್ಕೊಳ್ಳಿ, ಡೈರೆಕ್ಟ್ ಆದಂತ ರಿಲೇಶನ್ಶಿಪ್ ಇದೆಯಾ? ಡೈರೆಕ್ಟ್ ಆಗಿರುವಂತಹ ರಿಲೇಶನ್ಶಿಪ್ ಇಲ್ಲ ಅಂತ ಪಕ್ಷದಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ಇದು ಸರಿ ಇದೆ ಅಂತ ಹೇಳ್ಬಾರ್ದು. ಕಾನ್ಸೆಪ್ಟ್ ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಡೈರೆಕ್ಟ್ ಆಗಿ ಸಂಬಂಧ ಇರ್ಬೇಕಾಗುತ್ತೆ. ಸಂಬಂಧ ಇಲ್ಲದೆ ಇರೋ ಕಾರಣ ಇದನ್ನ ನಾನು ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಸ್ವಲ್ಪ ಹೂಗಳು ಮರಗಳಿಗೆ ಸಂಬಂಧಪಟ್ಟಿದೆ, ಆದ್ರೆ ಇಲ್ಲಿ ಕೇಳ್ತಾ ಇದ್ದಾರೆ ಸ್ವಲ್ಪ ಹೂಗಳು ಏನಿದೆ ಅದು ಪಕ್ಷಿಗಳ ಅಂತ ನಿಮ್ಗೆ ಕ್ವಶನ್ ಕೇಳ್ತಾ ಇದ್ದಾರೆ. ಆದ್ರೆ ನನಗೆ ಗೊತ್ತಿಲ್ಲ, ಇದ್ರೂ ಇರ್ಬೋದು ಇಲ್ದೇನೂ ಇರಬಹುದು. ಹೇಗೆ ಹೇಳಿ ನಾನು? ಗೊತ್ತಿಲ್ದಿರೋ ಕಾರಣಕ್ಕೆ ನಾನೇನ್ ಹೇಳ್ತಾ ಇದ್ದೀನಿ, ತಪ್ಪು ಅಂತ ಹೇಳ್ತಾ ಇದ್ದೀನಿ. ಅಲ್ಲಿಗೆ ಇದಕ್ಕೆ ನಿಮ್ಮ ಉತ್ತರ ಏನಾಗ್ಬೇಕಾಗತ್ತೆ, ಕೇವಲ ಎರಡನೇ ತೀರ್ಮಾನ ಪಾಲಿಸುತ್ತಿದೆ ಅಥವಾ ಕೇವಲ ಎರಡನೇ ತೀರ್ಮಾನ ಸರಿಯಾಗಿದೆ ಅಂತ ಹೇಳಬಹುದಾಗಿದೆ. ಓಕೆ, ಎಸ್. ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ನಾನು. ಒಂದು ತರಗತಿಯಲ್ಲಿ 32 ಹುಡುಗಿಯರು ಮತ್ತು 28 ಹುಡುಗರಿದ್ದಾರೆ. ಒಂದು ಪರೀಕ್ಷೆಯಲ್ಲಿ ಅವಿನಾಶಿ ಅಲ್ಲ, ಅವಿನಾಶ್ ಹುಡುಗನ ಹೆಸರಿದು. ಅವಿನಾಶ್ ಎಡದಿಂದ 23ನೇ ಸ್ಥಾನದಲ್ಲಿದ್ದಾರೆ. ಹಾಗಾದರೆ ಅವರ ಸ್ಥಾನ ಬಲಗಡೆಯಿಂದ ಎಷ್ಟು? ಓಕೆ, ಸೊ ಒಂದು ಕ್ಲಾಸ್ ಇದೆಯಂತೆ, ಅಲ್ಲಿ 32 ಜನ ಹುಡುಗಿರಿದ್ದಾರೆ, ಅದಾದ್ಮೇಲೆ 28 ಜನ ಹುಡುಗರಿದ್ದಾರೆ. ಫಸ್ಟ್ ಆಫ್ ಆಲ್ ಇವೆರಡನ್ನು ಆಡ್ ಮಾಡ್ಕೊಂಡ್ಬಿಡೋಣ. ಸಪೋಸ್ ನೀವೇನಾದ್ರೂ ಆಡ್ ಮಾಡ್ತಾ ಇದ್ದೀರಾ ಅಂದ್ರೆ ಎಷ್ಟು ಬರ್ತವೆ? 60. ಕರೆಕ್ಟ್ ಅಲ್ಲ? ಸೊ ಕ್ಲಾಸ್ ಅಲ್ಲಿ ಎಷ್ಟು ಜನ ಇದಾರಂತೆ? 60 ಜನ ಇದ್ದಾರಂತೆ. ಸೊ ಇದನ್ನ ಒಂದು ಕ್ಲಾಸ್ ಮಾಡ್ಕೊಳ್ಳೋಣ. ಇದೇನಾಗಿದೆ, 60 ಸ್ಟೂಡೆಂಟ್ಸ್ ಇದ್ದಾರೆ. ಓಕೆ, ಇದು ನಮ್ಮ ಎಡಭಾಗ ಆಗಿದೆ, ಇದು ನಮ್ಮ ಬಲಭಾಗ ಆಗಿದೆ. ಏನೇ ಹೇಳಿದ್ದಾರೆ, ಅವಿನಾಶ್ ಎಡದಿಂದ, ಸೊ ಎಡ ಅಂತಂದ್ರೆ ಇದಾಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇದು ನಮ್ಮ ಎಡಭಾಗ. ಸೊ ನಮ್ಮ ಎಡಭಾಗದಿಂದ ಎಲ್ಲಿದಾರಂತ 23ನೇ ಸ್ಥಾನ, ಅಂದ್ರೆ ಇಲ್ಲೆಲ್ಲೋ ಇದಾರೆ ಅಂತ ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆ, ಹಾಗಿದ್ರೆ ಅವರು ಬಲಗಡೆಯಿಂದ ಎಷ್ಟನೇ ಸ್ಥಾನ ಹೊಂದುತ್ತಾರೆ ಅಂತ ನಿಮ್ಮ ಪ್ರಶ್ನೆ ಆಗಿದೆ. ಸೊ ಇಟ್ಸ್ ವೆರಿ ಸಿಂಪಲ್. ಯಾವ ರೀತಿ ಕಂಡುಹಿಡ್ಕೊಳ್ಬೇಕಾಗುತ್ತೆ ಅಂತಂದ್ರೆ, ಇಲ್ಲಿ ಫಸ್ಟ್ ಆಫ್ ಆಲ್ ನೀವು ಟೋಟಲ್ ಅಂದ್ರೆ ಒಟ್ಟು ಎಷ್ಟು ಜನ ಇದ್ದಾರೆ ಅದನ್ನ ನೀವು ತಗೊಳ್ಬೇಕಾಗತ್ತೆ. ಸೊ ಎಡದಿಂದ ಏನ್ ಅವರ ರ್ಯಾಂಕ್ ಇದೆ ಅದನ್ನ ತಗೊಳ್ಳಿ. ಅದಾದ್ಮೇಲೆ ಬಲದಿಂದ ಅವ್ರ ರ್ಯಾಂಕ್ ಏನಿದೆ ಅದನ್ನು ಕೂಡ ನೀವು ತಗೊಳ್ಬೇಕಾಗತ್ತೆ. -1 ಮಾಡ್ಬೇಕಾಗತ್ತೆ. ಯಾಕೆ -1 ಅಂತ ಹೇಳ್ತೀನಿ. ಟೋಟಲ್ ಗೊತ್ತಿದ್ಯಾ? ಹೌದು ಗೊತ್ತಿದೆ, ತಗೊಳ್ಳಿ. ಎಡದಿಂದ ಅವರ ಸ್ಥಾನ ಎಷ್ಟು ಅಂತ ಗೊತ್ತಿದ್ಯಾ? ಗೊತ್ತಿದೆ. ಎಷ್ಟು? 23 ತಗೊಳ್ಳಿ. ಬಲದಿಂದ ಅದನ್ನೇ ನಮ್ಗೆ ಕಂಡುಹಿಡಿಯಕ್ಕೆ ಹೇಳಿರೋದು, ರೈಟ್ ಅಥವಾ ಬಲ ಅಂತ ಅದೇ ರೀತಿ ಬರ್ಕೊಳ್ಳಿ, -1. ಓಕೆ, ಸೊ ಹೀಗಿದ್ದಾಗ ಇದ್ರಲ್ಲಿ ಇದನ್ನ ಕಳೆದ್ರೆ ಎಷ್ಟು ಬರುತ್ತೆ? 22 ಪ್ಲಸ್ ರೈಟ್ ಅಂತ ಬರುತ್ತೆ, ಕರೆಕ್ಟಾ? ಅದಾದ್ಮೇಲೆ ನೀವೇನ್ ಮಾಡ್ಕೊಳ್ಬೇಕಾಗುತ್ತೆ, ಈ 22ನ ಈ ಕಡೆ ಕಳಿಸ್ಬೇಕಾಗತ್ತೆ. ಸೊ ಹಾಗಿದ್ದಾಗ ನಿಮ್ಮ ರೈಟ್ ನ ವ್ಯಾಲ್ಯೂ ಎಷ್ಟಂತ ಬರುತ್ತೆ ನೋಡ್ಕೊಳ್ಳಿ. ಸೊ ಇಲ್ಲಿ 60 - 22 ಅಂತ ನಾವಿಲ್ಲಿ ತಗೊಳ್ಬಹುದಾಗಿದೆ. ಅರ್ಥ ಆಯ್ತಾ ಹೇಳಿದ್ದು? ಸೊ ಹೀಗಿದ್ದಾಗ 10ರಲ್ಲಿ 2 ಹೋದ್ರೆ ಎಷ್ಟು ತಗೊಳ್ತೀರಾ? 8 ಅಂತ ತಗೊಳ್ತೀರಾ. 5 ಇರುತ್ತೆ, 5ರಲ್ಲಿ 2 ಹೋದ್ರೆ ಎಷ್ಟು ಅಂತ ತಗೊಳ್ತೀರಾ? 3. ಅಲ್ಲಿಗೆ ಬಲದಿಂದ ಅವರು 38ನೇ ಸ್ಥಾನದಲ್ಲಿದ್ದಾರೆ. ಬಟ್ ಇಲ್ಲಿ -1 ಯಾಕೆ ತಗೊಂಡೆ? ಇಲ್ಲಿ ನೋಡ್ಕೊಳ್ಳಿ, ನಾನು ಎಡದಿಂದ ಕೌಂಟ್ ಮಾಡಿದಾಗ 23, ಬಲದಿಂದ ಕೌಂಟ್ ಮಾಡಿದಾಗ 38. ಈ ಒಂದೇ ವ್ಯಕ್ತಿನ 2 ಸರ್ತಿ ನಾನು ಕೌಂಟ್ ಮಾಡ್ಬಿಡ್ತೀನಿ. ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಾ ಇದೆಯಾ? ಇರೋದೇ 60 ಜನ ಅಂದಾಗ ಒಬ್ಬ ವ್ಯಕ್ತಿನ 2 ಸತಿ ಕೌಂಟ್ ಮಾಡಿದ್ರೆ ಇದು 61 ಆಗ್ಬಿಡುತ್ತೆ. ಇಸ್ ದಿಸ್ ಕ್ಲಿಯರ್? ಸೊ ಹಾಗಾಗಿ ಅಥವಾ ಆ ಕಾರಣಕ್ಕಾಗಿ ನಾನು ಇಲ್ಲಿ ಏನ್ ಮಾಡ್ಕೋಬೇಕಾಗುತ್ತೆ, -1. ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ವ್ಯಕ್ತಿನ ನೀವು 2 ಬಾರಿ ನೀವೇನಾದ್ರೂ ಅವ್ರನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ, ಎಡಗಡೆ ಬಲಗಡೆ ಅಥವಾ ಟಾಪ್ ಬಾಟಮ್ ಎರಡರಿಂದನು ಅಂತಂದ್ರೆ ಅಲ್ಲಿ ನೀವು ಒಂದನ್ನ ಕಳಿಲೇಬೇಕು. ಒಂದನ್ನ ಕಳೀತಾ ಇದ್ದೀರಾ ಅಂದ್ರೆ ಇವೆರಡರಲ್ಲಿ ಯಾವುದೋ ಒಂದು, ಯಾವ್ದಾದ್ರೂ ಆಗಿರಬಹುದು, ಇವೆರಡರಲ್ಲಿ ಯಾವುದೋ ಒಂದನ್ನ ನೀವೇನ್ ಮಾಡ್ತಾ ಇದ್ದೀರಾ, ಸ್ಥಾನನ ಕಳೀತಾ ಇದ್ದೀರಾ. ಒಬ್ಬ ವ್ಯಕ್ತಿಗೆ ಒಂದೇ ಸ್ಥಾನ ಕೊಡೋಕ್ಕಾಗೋದು, ಹಾಗಾಗಿ ನೀವು ಈ ರೀತಿಯಲ್ಲಿ ತಗೊಳ್ಬೇಕಾಗಿದೆ. ಕ್ಲಿಯರಾ? ಅರ್ಥ ಆಗಿದ್ಯಾ? ಎಸ್. ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ನಾನು. ಸೊ ಇದು ನೆಟ್ವರ್ಕ್ ಡಯಾಗ್ರಾಮ್ ಅಥವಾ ನೆಟ್ವರ್ಕ್ ವೆನ್ ಡಯಾಗ್ರಾಮ್ ಅಂತ ಇದನ್ನ ಹೇಳಬಹುದಾಗಿದೆ. ಓಕೆ, ಸೊ ಇಲ್ಲಿ ನಿಮ್ಗೆ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಕ್ವಯರ್ ಅಥವಾ ಚೌಕ ಅಂದ್ರೆ ಏನಂತ ಹೇಳ್ಬಹುದು, ಕ್ರಿಕೆಟ್ ಆಡೋರು ಅಂತ ಹೇಳ್ಬಹುದು. ಅದಾದ್ಮೇಲೆ ನೆಕ್ಸ್ಟ್ ರೆಕ್ಟಾಂಗಲ್ ಇದೆ, ಫುಟ್ಬಾಲ್. ಹೆಕ್ಸಾಗನ್ ಇದೆ, ಹಾಕಿ ಆಡೋರು. ಸರ್ಕಲ್ ಇದೆ, ಬ್ಯಾಡ್ಮಿಂಟನ್ ಇಷ್ಟಪಡುವವರು. ಅದಾದ್ಮೇಲೆ ಟ್ರಯಾಂಗಲ್ ಇದೆ, ಟೆನ್ನಿಸ್ ಆಡುವವರು. ಓಕೆ, ಸೊ ಇದ್ರ ಮೇಲೆ ಕ್ವೆಶ್ಚನ್ಸ್ ಇರುತ್ತೆ. ಈಗ ನೋಡೋಣ. ಎಷ್ಟು ಜನ ಕ್ರಿಕೆಟ್ ಅನ್ನು ಆಡುತ್ತಾರೆ ಮತ್ತು ಬ್ಯಾಡ್ಮಿಂಟನ್ ಅನ್ನು ಇಷ್ಟಪಡುತ್ತಾರೆ? ಸೊ ಕ್ರಿಕೆಟ್ ಅಂದ್ರೆ ಯಾವ್ದಾಗಿದೆ ನೋಡ್ಕೊಳ್ಳಿ, ಸ್ಕ್ವೇರ್ ಆಗಿದೆ, ಕರೆಕ್ಟಾ? ಬ್ಯಾಡ್ಮಿಂಟನ್ ಅಂದ್ರೆ ಯಾವ್ದಾಗಿದೆ? ಬ್ಯಾಡ್ಮಿಂಟನ್ ಅಂದ್ರೆ ಸರ್ಕಲ್ ಆಗಿದೆ. ಸೊ ಸ್ಕ್ವಯರ್ ಎಲ್ಲಿದೆ? ಈಗ ಇಲ್ಲಿದೆ. ಸರ್ಕಲ್ ಎಲ್ಲಿದೆ? ಇಲ್ಲಿದೆ.
ಕರೆಕ್ಟಾ? ಸೊ ಇಲ್ಲಿ ಎಷ್ಟು ಜನ ಅಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಇಲ್ಲಿರೋ ಕೌಂಟ್ ಹೇಳ್ಬೇಕು ಅಷ್ಟೇ, ಎಣಿಸ್ಬಾರ್ದು. ಕೌಂಟ್ ಹೇಳಿದ್ರೆ ಸಾಕಾಗಿದೆ. ಸೊ ಎಷ್ಟು ಜನ ಕ್ರಿಕೆಟ್ ಅನ್ನು ಆಡುತ್ತಾರೆ. ಸೊ ಇಲ್ಲಿ ಕ್ರಿಕೆಟ್ ಆಡೋರು ಯಾರಿದ್ದಾರೆ ಅಂದ್ರೆ ಇದು. ಸೊ ಕ್ರಿಕೆಟ್ ಆಡೋರು 4 ಇದ್ದಾನೆ, 7 ಇದ್ದಾನೆ, ಕರೆಕ್ಟ್ ಅಲ್ವಾ? ಇವ್ರು ಯಾರು ನಾನು ಕನ್ಸಿಡರೇಷನ್ ತಗೊಳಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಈ ಸರ್ಕಲ್ ರಿಲೇಟ್ ಆಗಿರೋದು, ಹಾಗಾಗಿ. ಓಕೆ, ಮತ್ತೆ ಬ್ಯಾಡ್ಮಿಂಟನ್ ಇಷ್ಟಪಡುವವರು. ಸೊ ಕ್ರಿಕೆಟ್ ಆಡೋರು ಇರ್ಬೇಕು, ಬ್ಯಾಡ್ಮಿಂಟನ್ ಇಷ್ಟಪಡೋರು ಇರ್ಬೇಕು. ಸೊ ಅಂತ ವ್ಯಕ್ತಿ ಯಾರಿರೋದಿಲ್ಲಿ, ಅದನ್ನ ನೀವು ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ, ಚೆಕ್ ಮಾಡ್ಬೇಕಾಗುತ್ತೆ. ಸೊ ನೋಡ್ಕೊಳ್ಳಿ, ಕ್ರಿಕೆಟ್ ಆಡ್ತಾ ಇರೋನ್ ಯಾರು, 7ನೇ ವ್ಯಕ್ತಿ ಕ್ರಿಕೆಟ್ ಆಡ್ತಾ ಇದ್ದಾನೆ. ಅದಾದ್ಮೇಲೆ 7ನೇ ವ್ಯಕ್ತಿ ಬ್ಯಾಡ್ಮಿಂಟನ್ ಇಷ್ಟಪಡ್ತಾ ಇದ್ದಾನೆ. ಸೊ ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ, ಎರಡನ್ನೂ ಇಷ್ಟಪಡ್ತಾ ಇದ್ದಾನೆ ಅಂತ ಇಲ್ಲಿ ಅರ್ಥ ಆಯ್ತು. ಓಕೆ, ಸೊ ಇಲ್ಲಿ ಎಷ್ಟು ಜನ ಕ್ರಿಕೆಟ್ ಅನ್ನು ಆಡುತ್ತಾರೆ. ಸೊ 7 ಜನ ಏನಿದ್ದಾರೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಕ್ರಿಕೆಟ್ ಅನ್ನ ಆಡ್ತಾ ಇದಾರಂತೆ, ಅದ್ರ ಜೊತೆಲಿ ಅವ್ರು ಬ್ಯಾಡ್ಮಿಂಟನ್ ಇಷ್ಟಪಡ್ತಾರಂತೆ. ಇಲ್ಲಿ ನೀವು ಗಮನಿಸಬಹುದು ಇಂಟರ್ಸೆಕ್ಷನ್ ಆಗಿದೆ. ಇದೆಲ್ಲ ಕೇವಲ ಏನಾಗಿದೆ, ಇದೆಲ್ಲ ಬರೀ ಬ್ಯಾಡ್ಮಿಂಟನ್ ಆಗಿದೆ. ಇದ್ ನೋಡ್ಕೊಳ್ಳಿ, ಟೆನ್ನಿಸ್ ಅಲ್ಲಿ ಸೇರ್ಕೊಂಡ್ಬಿಟ್ಟಿದೆ, ಕರೆಕ್ಟ್ ಅಲ್ವಾ? ಆದ್ರೆ 7 ಮಾತ್ರ ಈ ಕ್ರಿಕೆಟ್ ಅಲ್ಲೂ ಇದೆ, ಬ್ಯಾಡ್ಮಿಂಟನ್ ಅಲ್ಲೂ ಇದೆ. ಹಾಗಾಗಿ ಈ ಪ್ರಶ್ನೆಯ ಉತ್ತರ ಏನಂತ ತಗೊಳ್ಬಹುದು, 7 ಅಂತ ತಗೊಳ್ಬಹುದಾಗಿದೆ. ಓಕೆ, ಸೊ ಸೇಮ್ ಕಾನ್ಸೆಪ್ಟ್, ಸೇಮ್ ಕ್ವೆಶ್ಚನ್. ಓಕೆ, ಬಟ್ ಇದು ಚೇಂಜ್ ಆಗುತ್ತೆ ನಿಮ್ಗೆ. ಕೆಳಗಡೆ ಇರುವಂತಹ ಕ್ವೆಶ್ಚನ್ ನೋಡಿದ್ರೆ ಮೇಲೆ ಇರೋದು ಸೇಮ್ ಆಗಿದೆ ಕ್ವೆಶ್ಚನ್, ಕೆಳಗಡೆ ಇರೋದು ಮಾತ್ರ ಚೇಂಜ್ ಆಗಿದೆ. ಎಷ್ಟು ಜನ ಕೇವಲ ಟೆನ್ನಿಸ್ ಅನ್ನು ಮಾತ್ರ ಆಡುತ್ತಾರೆ, ಬರೀ ಟೆನ್ನಿಸ್ ಮಾತ್ರ ಆಡ್ಬೇಕು, ಯಾವ್ದು ಆಡಬಾರ್ದು, ಅಂತವ್ರು ಎಷ್ಟು ಜನ ಇದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ಸೊ ಇಲ್ಲಿ ಟೆನ್ನಿಸ್ಗೆ ಯಾವ್ದಾಗಿದೆ, ಈ ಪರ್ಟಿಕ್ಯುಲರ್ ಆದಂತಹ ಟ್ರಯಾಂಗಲ್ ಆಗಿದೆ. ಸೊ ಈ ಟ್ರಯಾಂಗಲ್ ಅಲ್ಲಿ ಏನಾಗಿದೆ ನೋಡ್ಕೊಳ್ಳಿ, ಈ ಸರ್ಕಲ್ ಸೇರ್ಕೊಂಡ್ಬಿಟ್ಟಿದೆ. ಈ ಸರ್ಕಲ್ ಅಂದ್ರೇನು, ಬ್ಯಾಡ್ಮಿಂಟನ್ ಇಷ್ಟಪಡೋರು. ಆದ್ರೆ ಇಲ್ಲಿ ಏನ್ ಹೇಳಿದ್ರೆ, ಕೇವಲ ಟೆನ್ನಿಸ್ ಮಾತ್ರ ಆಡುವವರು ಅಂತ ಇಲ್ಲಿ ಕೇಳಿದ್ದಾರೆ. ಕೇವಲ ಟೆನ್ನಿಸ್ ಆಡುವಂತಹ ವ್ಯಕ್ತಿ ಎಷ್ಟು ಜನ ಇದ್ದಾರೆ, 10 ಜನಗಳಿದ್ದಾರೆ. ಸೊ ಹಾಗಾಗಿ ನಿಮ್ಮ ಪ್ರಶ್ನೆಗೆ ಏನಾಗಬೇಕಾಗುತ್ತೆ, ಉತ್ತರ 10 ಅಂತ ಆಗ್ಬೇಕಾಗುತ್ತೆ. ಓಕೆ, ಎಸ್. ಮುಂದಿನ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ ನಾನು. ಸೇಮ್ ಸೆಟ್ಟು, ಆದ್ರೆ ಕೆಳಗಡೆ ಅಂತ ಕ್ವೆಶ್ಚನ್ ಚೇಂಜ್ ಆಗಿದೆ. ಎಷ್ಟು ಜನ ಹಾಕಿಯನ್ನು ಆಡುತ್ತಾರೆ ಆದ್ರೆ ಫುಟ್ಬಾಲ್ ಆಡುವುದಿಲ್ಲ. ಸೊ ಹಾಕಿ ಆಡೋರು ಯಾರಿದ್ದಾರೆ ನೋಡ್ಕೊಳ್ಳಿ, ಹೆಕ್ಸಾಗನ್, ಇದು ಹಾಕಿ ಆಡೋರಿದ್ದಾರೆ. ಅದಾದ್ಮೇಲೆ ಫುಟ್ಬಾಲ್. ಸೊ ಫುಟ್ಬಾಲ್ ಯಾರಿದ್ದಾರೆ ಅಂದ್ರೆ ಈ ಪರ್ಟಿಕ್ಯುಲರ್. ಓಕೆ, ಸೊ ಇಲ್ಲಿ ಏನಂತ ಹೇಳಿದ್ದಾರೆ, ರೆಕ್ಟಾಂಗಲ್, ಅದನ್ನ ಫುಟ್ಬಾಲ್ ಅಂತ ಹೇಳಿದ್ದಾರೆ. ಇನ್ನೊಂದ್ಸತಿ ಕ್ವೆಶ್ಚನ್ ಓದ್ತೀನಿ. ಎಷ್ಟು ಜನ ಹಾಕಿಯನ್ನು ಆಡುತ್ತಾರೆ ಆದ್ರೆ ಫುಟ್ಬಾಲ್ ಅನ್ನು ಆಡುವುದಿಲ್ಲ. ಸೊ ಹಾಕಿ ಆಡೋರು ಎಷ್ಟು ಜನ ಇದ್ದಾರೆ ಆದ್ರೆ ಫುಟ್ಬಾಲ್ ಅನ್ನು ಆಡದೇ ಇರೋರು ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಏನಾಗಿದೆ ಅಂದ್ರೆ ಈ 3 ಅನ್ನೋದು ಹಾಕಿನೂ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ, ಫುಟ್ಬಾಲ್ ಅನ್ನು ಕೂಡ ಮಾಡ್ತಾ ಇದೆ, ಕರೆಕ್ಟ್ ಅಲ್ವಾ? ಸೊ ಹಾಗಿದ್ದಾಗ ನಾನು ಈ 3ನ್ನ ತಗೊಳಕ್ ಆಗಲ್ಲ. ಯಾರು ಕೇವಲ ಹಾಕಿಯನ್ನು ಆಡ್ತಾ ಇದ್ದಾರೆ ಅವ್ರನ್ನ ಮಾತ್ರ ನಾನು ಇಲ್ಲಿ ತಗೊಳ್ಬಹುದಾಗಿದೆ. ಸೊ ಹಾಗಿದ್ದಾಗ ಈ ಪರ್ಟಿಕ್ಯುಲರ್ ಆದಂತಹ ಪ್ರಶ್ನೆಗೆ ಉತ್ತರ ಏನಾಗ್ಬೇಕಾಗುತ್ತೆ, 1 ಅಂತ ಆಗ್ಬೇಕಾಗತ್ತೆ. ಈಸ್ ದಿಸ್ ಕ್ಲಿಯರ್? ಅರ್ಥ ಆಯ್ತಾ ಹೇಳಿದ್ದು ಯಾವ ರೀತಿ ನಾವು ತಗೊಳ್ಬೇಕಾಗುತ್ತೆ ಅಂತ? ಓಕೆ, ಮುಂದಿನ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ ನಾನು. ಎಷ್ಟು ಜನ ಕೇವಲ ಕ್ರಿಕೆಟ್ ಅನ್ನು ಮಾತ್ರ ಆಡ್ತಾರೆ. ಸೊ ಕ್ರಿಕೆಟ್ ಅಂತ ಬಂದಾಗ ಈ ಪರ್ಟಿಕ್ಯುಲರ್ ಆಗಿರುವಂತಹ ಸ್ಕ್ವಯರ್ ಅಥವಾ ಚೌಕ ಅಂತ ಹೇಳಬಹುದಾಗಿದೆ. ಓಕೆ, ಸೊ ಇಲ್ಲಿ ಎಷ್ಟು ಜನ ಕೇವಲ ಕ್ರಿಕೆಟ್ ಅನ್ನು ಮಾತ್ರ ಆಡುತ್ತಾರೆ ಅಂತ ಹೇಳಿದ್ದಾರೆ, ಬೇರೆ ಯಾವ್ದು ಆಡಲ್ಲ ಅವರು ಇಲ್ಲಿ ಫುಟ್ಬಾಲ್ ನ ಆಡ್ತಾ ಇಲ್ಲ, ಹೆಕ್ಸಾಗನ್ ಅಥವಾ ಹಾಕಿ ಆಡ್ತಾ ಇಲ್ಲ, ಅವ್ರಿಗೆ ಬ್ಯಾಡ್ಮಿಂಟನ್ ಇಷ್ಟ ಇಲ್ಲ, ಏನೂ ಇಲ್ಲ, ಬರೀ ಕ್ರಿಕೆಟ್ ಆಡೋರು ಎಷ್ಟು ಜನ ಇದ್ದಾರೆ ಅಂತ ಇಲ್ಲಿ ನಿಮ್ಮ ಪ್ರಶ್ನೆ ಆಗಿದೆ. ಸೊ ಎಷ್ಟು ತೋರಿಸ್ತಾ ಇದೆ, ಅದು ಸಿಂಪಲ್ 4. ನೀವೇನ್ ಮಾಡೋಷ್ಟಿಲ್ಲ, ಈ ಡಯಾಗ್ರಾಮ್ ನ ನೋಡ್ಬೇಕಾಗುತ್ತೆ. ಈ ಡಯಾಗ್ರಾಮ್ ನ ನೋಡ್ಬಿಟ್ಟು ಯಾವ್ಯಾವ ನಂಬರ್ ಎಲ್ಲೆಲ್ಲಿ ರಿಲೇಟ್ ಆಗಿರುತ್ತೆ ಅಂತ ಚೆಕ್ ಮಾಡಿ ಬರಿಬೇಕಾಗುತ್ತೆ. ಯಾವುದೇ ರೀತಿಯ ಕ್ಯಾಲ್ಕುಲೇಷನ್ ಅವಶ್ಯಕತೆ ಇದರಲ್ಲಿ ಬರೋದಿಲ್ಲ. ಓಕೆ, ಸೊ ಇದಾಗಿತ್ತು ಇವತ್ತಿನ ನಮ್ಮ SDA FDಗೆ ಬಹುಮುಖ್ಯವಾದಂತಹ ಮಾನಸಿಕ ಸಾಮರ್ಥ್ಯ ಪ್ರಶ್ನೆಗಳು. ನಿಮ್ಗೆ ನಮ್ಮ ವಿಡಿಯೋಸ್ ಇಷ್ಟ ಆಗಿದ್ದಲ್ಲಿ ಅಥವಾ ನಾನಿವತ್ತು ನಿಮ್ಗೆ ಹೇಳ್ಕೊಟ್ಟಿದ್ದು ಅರ್ಥ ಆಗಿದ್ದಲ್ಲಿ ದಯವಿಟ್ಟು ನಮ್ಗೆ ಲೈಕ್ಸ್ ನ ಪ್ರೊವೈಡ್ ಮಾಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ತಾ ಇದ್ದಾರೆ ಅವರ ಜೊತೆ ನಮ್ಮ ವಿಡಿಯೋಸ್ನೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.